ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಇಲ್ಲಿಯವರೆಗೆ 15ನೇ ಪದ್ಯದವರೆಗೆ ವಿಷಯ ನಡೆದು ಬಂತು. ಆ 15ನೇ ಪದ್ಯದಲ್ಲಿ 5 ನುಡಿ ಅದಾವ. 15ನೇ ಪದ್ಯದೊಳಗೆ 5 ನುಡಿ ಅದಾವ. ಹೌದು, 5 ನುಡಿ ಇದ್ದರೆ ಅದರೊಳಗೆ ಏನಾಯ್ತು ಅಂದ್ರ ಅರಿವೆ ನೀನೆಂದು ಸದ್ಗುರು ಪೀಳೆ ತಿಳಿವನೇ ಜಾಣರ ದೇವ, ಅರಿವಿನೋಳನ್ಯ ಕಲ್ಪನೆಗಳ ನುಡಿವನೇ ಜಾಣರ ದೇವ. ಈ ಪದ್ಯ ಅದು 5 ನುಡಿಗಳಲ್ಲಿ ಮೊದಲಿನ 2 ನುಡಿಗಳೇನಿದ್ದು ಆ ಅರಿವಿನ ಸಾಮಾನ್ಯ ಸ್ವರೂಪವನ್ನು ಹೇಳ್ಕೊಂಡು ಬಂದರು. ಆ ನಂತರ 3 ನುಡಿ ಏನದಾವಲ್ಲ, 3 ನುಡಿ ಅಂದ್ರೆ 3, 4, 5 ಇವುಗಳಲ್ಲಿ ಅಂದ್ರೆ ಪ್ರತಿಯೊಂದು ನಿಜಗುಂಡದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಮಹಾವಾಕ್ಯವನ್ನು ಅದರೊಳಗೆ ಜೋಡಣೆ ಮಾಡಿ ಹೇಳೋದು. ಪ್ರತಿಯೊಂದು ಪದ್ಯದಲ್ಲಿ ಏನೈತಿ ಹೆಚ್ಚಾನ ಹೆಚ್ಚ ಮಹಾವಾಕ್ಯವನ್ನು ಅದರ ಅಳವಡಿಸೇ ತಿಳಿಸೋದು. ಹೀಗೆ ಅದಕ್ಕೆ ಅಲ್ಲಿ ಏನು ಮಾಡಿದ್ರು ಅಂದ್ರೆ ಆ 3ನೇ ನುಡಿ ಏನೈತಲ್ಲ, ಅರಿವೆ ವಿಶ್ವಾಶ್ರಯ ಒಂದು ಅನುಕರಿಪನೆ ಜಾಣರ ದೇವ ಅಂತ ಹೇಳಿ ಇಲ್ಲಿ ಆ ತತ್ವದ ಸಂಬಂಧಿ ಅರಿವನ್ನು ತಿಳಿಸ್ಕೊಂಡ್ಬಂದರು. ಮುಂದೆ ಅಲ್ಲಿಂದ ಆ 4ನೇ ನುಡಿ ಏನೈತಲ್ಲ, ಅರಿವೆ ತ್ರಿಪುಟಿಗಾದಿ ಎಂದು ಲಕ್ಷಿಸುವನೇ ಜ್ಞಾನರ ದೇವ ಅಂತೇಳಿ ಅದು ಪದಾರ್ಥ ಸಂಬಂಧಿ ಅರಿವನ್ನು ಅಲ್ಲಿ ಹೇಳ್ಕೊಂಡು ಬಂದರು. ಆಮೇಲೆ 5ನೇ ನುಡಿ ಏನೈತಲ್ಲ ಕೊನೆಯದು, ಅರಿವೆ ವಿದ್ಯಾ ದೈವ ಗುರುವೆಂದು ಭಜಿಪನೇ ಜಾಣರ ದೇವ ಅಂತೇಳಿ ಅಲ್ಲಿ ಅಸಿ ಪದದ ಅರ್ಥವನ್ನ ಹೇಳ್ಕೊಂಡು ಬಂದರು. ಈ ರೀತಿ ತತ್ ತ್ವಂ ಅಸಿ ಅಂತೇಳಿ ಮಹಾವಾಕ್ಯವನ್ನ ಅಲ್ಲಿ ಉಪದೇಶ ಮಾಡ್ಕೊಂಡು ಬಂದರು. ಈಗ 16ನೇ ಪದ, ಆ 16ನೇ ಪದ ಏನೈತಿ ಅದು ಈಗ ಅರಿವೆಯಲೆ ಅರಿವೆ ನಿನ್ನ ತೆರನರಿಯೇ ಮುಕ್ತಿಯಹುದು ನಿಶ್ಚಯವಂತೆ. ಅರಿವೆ ಎಲೆ ಅರಿವೆ ನಿನ್ನ ತೆರನರಿವೆ ಅಂದ್ರ ಹೇ ಅರು ಸ್ವರೂಪವಾದ ಜ್ಞಾನ ಸ್ವರೂಪವಾದ ಚಿತ್ ಸ್ವರೂಪವಾದ ಯಾವ ಅರುವೆ, ನೀನು ನಿನ್ನ ತೆರನರಿಯೇ ಅಂತಂದ್ರೆ ನೀ ಹೇಗದಿ, ನಿನ್ನ ಇದ್ದಕ್ಕಿದ್ದಂತೆ ನಿನ್ನ ಸ್ವರೂಪವನ್ನ ನಾವು ಅರಿಯೇ ಅಂದ್ರೆ ಅದನ್ನು ವಿಚಾರ ಮಾಡಿ ನೋಡಿದಾಗ ಏನಾಗ್ತದ, ಮುಕ್ತಿಯಹುದು ನಿಶ್ಚಯವಂತೆ. ಮೋಕ್ಷ ಆಗೋದು ನಿಶ್ಚಯವಂತೆ ಅಂದ್ರೆ ಗ್ಯಾರಂಟಿ. ಆ ಅರಿವಿನ ನಿಜವಾದ ಸ್ವರೂಪ ಏನದ, ಹೇಗದ ಅಂದ್ರೆ ಅದು ಯಾವುದು ಅಂಥೇಳಿ ಈ ರೀತಿ ಅದನ್ನು ವಿಚಾರ ಮಾಡ್ತಾ ಹೋದಾಗ ಹೇಗ ಅದು ಬಂದು ಅದುವೇ ನಾನಿದ್ದೇನೆ ಅಂತ ಈ ರೀತಿ ಒಂದು ನಿಶ್ಚಯಕ್ಕೆ ಬಂದ್ಬಿಡ್ತದ. ನಿಶ್ಚಯಕ್ಕೆ ಬಂದ ಕೂಡಲೇನ ಅಲ್ಲಿಂದ ಮುಕ್ತಿ ಅನ್ನೋದು ಅದು ನಿಶ್ಚಯವಂತೆ ಅಂದ್ರೆ ಅದು ಗ್ಯಾರಂಟಿ, ಕಟ್ಟಿಟ್ಟ ಬುತ್ತಿ. ಹೀಗದು. ಆದ್ದರಿಂದ ಈಗ ನಿನ್ನ ಅರಿವೆಯಲೆ ಅರಿವೆ ನಿನ್ನ ತೆರನರಿಯೇ ಅಂದ್ರೆ ನಿನ್ನ ತೆರನರಿ ಅಂದ್ರೆ ನಿನ್ನ ಸ್ವರೂಪವನ್ನ ನೀ ಹೇಗದಿ ಅನ್ನೋದನ್ನ ನಾವು ತಿಳ್ಕೊಂಡಿದ್ದಾದ್ರೆ ಅಂದ್ರ ಅದರ ಸ್ವರೂಪ ಹೇಗದ ಅನ್ನೋ ಬಗ್ಗೆ ಅನೇಕರು ಅನೇಕ ರೀತಿಯಿಂದ ಹೇಳ್ತಾರೆ. ಅದಕ್ಕಾಗಿ ಅದು ಒಂದೇ ರೀತಿ ಇದ್ರೆ ಮತ್ತೆ ಅದರಾಗ ಮತ್ತೊಂದು ಪ್ರಶ್ನೆ ಬರ್ತಿದ್ದಿಲ್ಲ. ಈ ನಮ್ಮ ಆತ್ಮ ಸ್ವರೂಪವಾದ ಯಾವ ಅರು ಅಂತಕ್ಕಂಥ ಜ್ಞಾನ ಸ್ವರೂಪ ಏನೈತಲ್ಲ ಅದರ ನಿನ್ನ ತೆರನರಿಯೇ ಅಂದ್ರೆ ನಿನ್ನ ಸ್ವರೂಪ ಏನೈತಿ ಹೇಗೈತಿ ಅನ್ನೋದನ್ನ ಒಂದು ವೇಳೆ ವಿಚಾರ ಮಾಡಿ ತಿಳ್ಕೊಂಡದ್ದಾದ್ರೆ ಅಂತಂದಾರ ಅಂದ್ರ ಅಲ್ಲಿ ಏನು ಅಭಿಪ್ರಾಯ ಅಂತ ಕೇಳಿದ್ರೆ ಅದರ ಬಗ್ಗೆ
ಅನೇಕರು ಅನೇಕ ರೀತಿ ತಿಳ್ಕೊಂಡಾರ. ಏನು ಅನೇಕ ರೀತಿ ತಿಳ್ಕೊಂಡಾರ ಅವರು? ಏನು ಅನೇಕ ರೀತಿ ತಿಳ್ಕೊಂಡಾರಂದ್ರೆ ಆ ಅರು ಸ್ವರೂಪವಾದ ಆತ್ಮನನ್ನ ನ್ಯಾಯ ವೈಶೇಷಿಕರು ಏನಂತ ತಿಳ್ಕೊಂಡಾರ, ಹೇಗೈತೆ ಅಂತ ತಿಳ್ಕೊಂಡಾರ ಅಂದ್ರೆ ಜಡ ಸ್ವರೂಪ ಐತೆ ಅಂತ ತಿಳ್ಕೊಂಡಾರ. ಆ ಅರು ಸ್ವರೂಪ ಆತ್ಮ ಹೇಗದಾನ? ಜಡ ಸ್ವರೂಪದ. ಜಡ ಅಂದ್ರೆ ಶ್ವೇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ಹೀಗೆ ಈ ಕಲ್ಲ ಕಟ್ಟಿಗೆ ಹೆಂಗದಾವಲ್ಲ ಅವಕ್ಕೇನು ಜ್ಞಾನ ಇಲ್ಲ. ಹಾಗ ಆತ್ಮ ಜಡ ಸ್ವರೂಪದಾನು. ಅವನ ಸ್ವರೂಪತ ಅವನ ಇದ್ದಕ್ಕಿದ್ದ ಸ್ವರೂಪ ಏನು ಅಂತ ವಿಚಾರ ಮಾಡಿದ್ರೆ ಅವರು ಜಡ ಅದಾನು ಅಂತ ಈ ನಿಶ್ಚಯಕ್ಕೆ ಬರ್ತಾರೆ. ಮತ್ ಜ್ಞಾನ ಆಕತಿಲ್ಲ, ಅದಕ್ಕೇನು ಗತಿ ಅಂತ ಕೇಳಿದ್ರೆ ಕಲ್ಲ ಕಟ್ಟಿಗೆಗೆ ಎಂದರ ಜ್ಞಾನ ಆಕತಿಲ್ಲ. ಮತ್ತೆ ಇದು ಜ್ಞಾನ ಐತಿಲ್ಲ ಅಂತಂದ್ರೆ ಅದಕ್ಕೆ ಅವ್ರಂತಾರ ಆತ್ಮ ಬಲ್ಪ್ ಅಂತೂ ಹೆಂಗೈತಿ, ಅದು ಪ್ರಕಾಶಮಾನ ಇಲ್ಲ ಅದು. ಆದ್ರ ಯಾವಾಗ ಕರೆಂಟ್ ಬಂದು ಆ ಬಲ್ಪಿಗೆ ಸಂಬಂಧ ಆಯ್ತು ಅಂದ್ರೆ ಆವಾಗ ಅದರಲ್ಲಿ ಪ್ರಕಾಶ ಬರ್ತದೆ, ಹೌದಿಲ್ಲ? ಹಾಗೆ ಈ ಆತ್ಮ ಜಡ ಸ್ವರೂಪದಾನು. ಅವನೊಡನೆ ಮನಸ್ಸಿನಲ್ಲಿ ಕ್ರಿಯೆ ಆಗಿ ಆ ಮನಸ್ಸು ಹೋಗಿ ಕರೆಂಟಿನಂತೆ ಬಲ್ಪಿಗೆ ಹೆಂಗೆ ಸಂಬಂಧ ಆಯ್ತೋ ಹಂಗ ಮನಸ್ಸು ಹೋಗಿ ಆತ್ಮನೊಡನೆ ಸಂಬಂಧ ಆದಾಗ ಆ ಆತ್ಮನಲ್ಲಿ ಜ್ಞಾನಾದಿ ಗುಣಗಳು ಉತ್ಪತ್ತಿ ಆಗ್ತಾವು. ಆವಾಗ ಅವನಿಗೆ ಜ್ಞಾನ ಅನ್ನೋದು ಬರ್ತದೆ. ಮತ್ತು ಕರೆಂಟ್ ಕಟ್ ಆಯಿತು ಅಂದ್ರೆ ಮತ್ತದು ಬಲ್ಪ ಪ್ರಕಾಶ ರಹಿತ ಹೆಂಗೆ ಇರ್ತಾಯಿತು ಹಂಗ ಆತ್ಮನು ಕೂಡ ಜ್ಞಾನ ರಹಿತವೇ ಇರ್ತಾನೆ. ಅವನ ನಿಜವಾದ ಸ್ವರೂಪ ಏನಂದ್ರೆ ಅವ ಜಡ ಆದನು. ಈಗ ನೈಯಾಯಿಕರು ವೈಶೇಷಿಕರು ಹೀಗೆ ನಿನ್ನ ತೆರನರಿ ನಿನ್ನ ಸ್ವರೂಪ ಹೆಂಗೈತಿ ಅಂತಂದ್ರೆ ಅವ್ರು ಹಿಂಗೈತಿ ಅಂತ ಅವ್ರದ. ಮತ್ತಿನ್ನ ಕುಮಾರಿಲ ಭಟ್ಟ ಪೂರ್ವಮೀಮಾಂಸಾ ಏಕದೇಶಿ ಕುಮಾರಿಲ ಭಟ್ಟ ಅವ್ರು ಏನಂತಾರು ಆತ್ಮಸ್ವರೂಪ ಹೇಗದ ಅಂತ ಕೇಳಿದ್ರೆ ಅವರು ಜಡ ಇಲ್ಲ ಚಿಜ್ಜಡ ಐತೆ ಅಂತಾರ. ಹೇಗದ? ಚಿಜ್ಜಡ. ಚಿಜ್ಜಡ ಅಂದ್ರೆ ಏನು? ಚಿಜ್ಜಡ ಅಂದ್ರೆ ಅರ್ಧ ಜಡ ಸ್ವರೂಪ ಐತಿ, ಅರ್ಧ ಚೇತನ್ ಸ್ವರೂಪ ಐತಿ. ಅದಂಗ ಅರ್ಧ ಅರ್ಧ ಇರ್ತೈತಿ ಅದು ಅಂತಂದ್ರೆ ಹೊನ್ನಿ ಹುಳ ನೋಡ್ರಿ ನೀವು. ಹೊನ್ನಿ ಹುಳ ಅಂದ್ರೆ ಅದಕ್ಕೆ ಮಿಂಚಿನ ಹುಳ, ಬೆಂಕಿ ಹುಳ, ಸುಡುಗಾಡು ಹುಳ ಅಂತಾರ. ಹೌದಿಲ್ಲ? ಯಾಕೆ ಅನೇಕ ಪ್ರಕಾರ ಅಂತಾರ. ಅದು ಕತ್ತರಿ ಒಳಗೆ ಹಿಂಗ ಅದು ನೊಣದ ಗತಿ ಇರ್ತದೆ, ಸಣ್ಣ ನೊಣ ಅದ್ರ ಗತಿ ಇರ್ತದೆ. ಅದ್ರ ಹಿಂಭಾಗ ಏನಂತದ ಕುಂಡಿ ಕಡೆ ಅಲ್ಲಿ ಲೈಟ್ ಇರ್ತದೆ, ಮುಂದಿನ ಭಾಗ ಜಡ ಇರ್ತದೆ. ಹೀಗ ಅದು ಹೆಂಗ ಅರ್ಧ ಭಾಗ ಪ್ರಕಾಶಮಾನ ಐತಿ, ಅರ್ಧ ಭಾಗ ಪ್ರಕಾಶ ರಹಿತ ಐತಿ. ಹಂಗ ಆತ್ಮ ಅರ್ಧ ಜಡ ಅರ್ಧ ಚೇತನ ಹಿಂಗ ಅದಾನ ಅಂತ ಹೇಳಿ ಅವ ಚಿಜ್ಜಡ ಅಂತ ಪೂರ್ವಮೀಮಾಂಸಾ ಏಕದೇಶಿ ಕುಮಾರಿಲ ಭಟ್ಟರು ಆತ್ಮನ ಸ್ವರೂಪ ಹೀಗದ ಅಂತ ಅವರು ನಿಶ್ಚಯ ಮಾಡ್ತಾರೆ. ಅದಕ್ಕಾಗಿ ವೇದಾಂತಿಗಳೇನಂತಾರಾಗಾರ? ವೇದಾಂತಿಗಳೇನಂತಾರಂದ್ರ ಅದು ಚೈತನ್ಯ ಸ್ವರೂಪದ, ಅದು ಜಡನೂ ಇಲ್ಲ ಚಿಜ್ಜಡನೂ ಇಲ್ಲ. ಮತ್ತೆ ಹೇಗದ? ಚೇತನ ಚೈತನ್ಯ ಸ್ವರೂಪ. चैतन्य ಅಂದ್ರೆ जो ज्ञान स्वरूप है, घटादि सर्व प्रपंच को जानता है, मन इंद्रिय आदि किसी करी भी जानी सकते नहीं, सो चैतन्य है. ಅಂದ್ರೆ ಯಾವುದು ಜ್ಞಾನ ಸ್ವರೂಪವಾಗಿದೆಯೋ, ಘಟಪಟಾದಿ ಸರ್ವ ವಸ್ತುಗಳನ್ನು ತಿಳಿಯುತ್ತದೆಯೋ, ತಾನು ಮಾತ್ರ ಯಾವುದರಿಂದಲೂ ತಿಳಿಸಿಕೊಳ್ಳುವುದಿಲ್ಲವೋ ಅದಕ್ಕೆ ಚೈತನ್ಯ ಅನ್ನಬೇಕು. ಅಂದ ಮೇಲೆ
ಆ ಆತ್ಮನ ನಿನ್ನ ತೆರನರಿಯೇ ನಿನ್ನ ನಿಜವಾದ ಸ್ವರೂಪ ಏನು ಅಂತ ವಿಚಾರ ಮಾಡಿ ನೋಡಿದ್ದಾದ್ರೆ ಹೀಗ ಕೇವಲ ಜ್ಞಾನ ಸ್ವರೂಪ ಆತ್ಮ ಅದಾನು ಅಂಥೇಳಿ ಇದು ನಿಶ್ಚಯಕ್ಕೆ ಬರ್ತಾ ಇದೆ ಅಂತ ವೇದಾಂತಿಗಳಿಗೆ ಅರ್ಥಾತ್ ನಾವು ಹೇಳುವುದು. ಅದಕ್ಕಾಗಿ ಯಾಕಂದ್ರೆ ಅಲ್ಲಿ ಒಂದು ವೇಳೆ ಅವ ಜಡ ಇದ್ದಂದ್ರೆ ಮತ್ತೇನು ಜಗತ್ತಿನ ವ್ಯವಹಾರ ನಡೀತಿದ್ದಿಲ್ಲ. ಹೌದಾ ಇಲ್ಲ? ಮತ್ತು ಅರ್ಧ ಜಡ ಅರ್ಧ ಇದು ಹೆಂಗಿರ್ತದ ಅದೂ ಸರಿ ಆಗೋದಿಲ್ಲ. ಅದಕ್ಕೆ ಕೇವಲ ಜ್ಞಾನ ಸ್ವರೂಪ ಆತ್ಮ ಅದಾನ, ಚೈತನ್ಯ ಸ್ವರೂಪ ಅದಾನ ಅಂತ ವೇದಾಂತ ಒಪ್ಕೊಂಡದು. ಆದ್ದರಿಂದ ಇಲ್ಲಿ ನಿನ್ನ ತೆರನರಿಯೇ ಅಂದ್ರೆ ನಿನ್ನ ಸ್ವರೂಪ ಹೇಗದ ಅಂತ ವಿಚಾರ ಮಾಡಿದಾಗ ಕೇವಲ ಜ್ಞಾನ ಸ್ವರೂಪ ಆತ್ಮ ಅದಾನು, ಪ್ರಕಾಶ ಸ್ವರೂಪ ಆತ್ಮ ಅದಾನು. ದೇಹೇಂದ್ರಿಯ ಮನೋಬುದ್ಧಿ ಸುಖಾದೀನ್ಯೋ ಘಟಾದಿವತ್ ವೇತ್ತೇನ ಮಂತರಾತ್ಮಾನಂ ಸ್ವಪ್ರಕಾಶಂ ವಿನಿಶ್ಚಿನು ಅಂತ ಹಿಂಗೆ ಹೇಳ್ಕೊಂಡು ಬಂದಾರ. ಏನಂತಾರ? ದೇಹೇಂದ್ರಿಯ ಮನೋಬುದ್ಧಿ, ಈ ದೇಹ ಇಂದ್ರಿಯ ಮನ ಬುದ್ಧಿ ಇವೆಲ್ಲ ಏನದಾವಲ್ಲ ಅನಾತ್ಮ ವರ್ಗಗಳೆಲ್ಲ, ಇವೆಲ್ಲ ಘಟಾದಿವತ್ ಅಂದ್ರೆ ಒಂದು ಗಡಿಗೆ ಹೆಂಗೆ ಐತಲ್ಲ ಜಡ ಸ್ವರೂಪ, ಅದು ಇನ್ನೊಂದರಿಂದ ತಿಳಿಸ್ಕೋತಾರೆ. ಆ ರೀತಿ ಇವು ಮತ್ತೊಂದರಿಂದ ಆತ್ಮನಿಂದ ತಿಳಿಸಿಕೊಳ್ಳತಕ್ಕಂಥ ಜಡ ಸ್ವರೂಪದಾವಿ ಅನಾತ್ಮ ವರ್ಗಗಳೆಲ್ಲ, ದೇಹೇಂದ್ರಿಯಾದಿಗಳೆಲ್ಲ. ವೇತ್ತೇನ ಮಂತರಾತ್ಮಾನಂ, ಅವೆಲ್ಲವುಗಳನ್ನು ತಿಳಿಯತಕ್ಕಂಥ ಅರಿಯತಕ್ಕಂಥ ಯಾವ ಆತ್ಮ, ಅಂತರಾತ್ಮ, ಪ್ರತ್ಯೇಗಾತ್ಮ ಅಂತೇಳಿ ಹೇಳಲ್ಪಡ್ತಾರೆ. ಅವಾಗಿದ್ದ ಆತ್ಮ ಅದು ಹೀಗ ಅವೆಲ್ಲವುಗಳನ್ನು ಅರಿತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಸ್ವಪ್ರಕಾಶಂ ವಿನಿಶ್ಚಯ, ಅವ ಸ್ವಯಂ ಪ್ರಕಾಶಿ ಸ್ವರೂಪದಾನ, ಜ್ಞಾನ ಸ್ವರೂಪದಾನ, ಚೇತನ ಸ್ವರೂಪದಾನ ಅಂತ ವೇದಾಂತದ ಇದು ನಿಶ್ಚಯ ಐತಿ. ಈ ರೀತಿಯಾಗಿ ನಾವು ನಿಶ್ಚಯ ಮಾಡಿದೀವಿ ಅಂದ್ರೆ ನಾವು ಆತ್ಮ ಅಂದ್ರೆ ಯಾರು? ನಾನು. ಹೌದನ? ಆತ್ಮ ಅಂದ್ರೆ ಅದು ಒಂದು ಬೇರೆ ವಸ್ತು ಐತೆ ಅಂತ ಹಿಂಗಲ್ಲ. ಅದು ಆತ್ಮ ಅಂದ್ರೆ ನಾನು ಹೀಗಿದ್ದೇನೆ ಅಂತ ತಿಳ್ಕೊಂಡ್ಬಿಟ್ರೆ ಮುಕ್ತಿ ನಿಶ್ಚಯವಂತೆ ಅಂತ ಹೇಳ್ಕೊಂಡು ಬಂದ. ಅದಕ್ಕೆ ಶಬ್ದ ಸ್ಪರ್ಶ ರೂಪಾದಿ ವಿಷಯಗಳು, ಜಾಗೃತ ಸ್ವಪ್ನಾದಿ ಅವಸ್ಥೆಗಳು ಬೇರೆ ಬೇರೆ ಆದರೂ ಅವುಗಳನ್ನು ಅರಿಯುವ ಅರಿವು ಅದು ಹೆಂಗದ? ಏಕವಾಗ್ಯದ, ಏಕದ. ಅರಿವು ಎಲ್ಲ ದೇಹಗಳಲ್ಲಿರುವುದರಿಂದ ದೇಶ ಪರಿಚ್ಛಿನ್ನ ರಹಿತವಾಗ್ಯದ. ಎಲ್ಲ ಕಾಲಗಳಲ್ಲಿರುವುದರಿಂದ ಕಾಲ ಪರಿಚ್ಛಿನ್ನ ರಹಿತದ. ಅಥವಾ ಎಲ್ಲ ದೇಹಗಳಲ್ಲಿರುವುದರಿಂದ ದೇಶ ಪರಿಚ್ಛಿನ್ನ ರಹಿತ ಅಂದ್ರೆ ಅರ್ಥಾತ್ ಪೂರ್ಣತ್ವ, ಅವನು ಪೂರ್ಣನಾದ್ದರಿಂದ ಅವಾಗ ದೇಶ ಪರಿಚ್ಛೇದ ಇಲ್ಲ. ಎಲ್ಲ ಕಾಲಗಳಲ್ಲಿರುವುದರಿಂದ ಪರಿಚ್ಛಿನ್ನ ರಹಿತ ಅಂತ ಹೇಳಿದಲ್ಲ, ಅಂದ್ರೆ ಅವ ನಿತ್ಯನಾದ್ದರಿಂದ ಕಾಲ ಪರಿಚ್ಛೇದ ರಹಿತ ಇಲ್ಲ. ಈಗ ಅದರ ಅರ್ಥ ನಿತ್ಯತ್ವ ಹೇತು ಹೇಳ್ತಾರೆ. ಅಲ್ಲದೆ ಜೀವೇಶಾದಿ ಸ್ವರೂಪವಾಗಿರುವುದರಿಂದ ವಸ್ತು ಪರಿಚ್ಛೇದ ರಹಿತ, ಅರ್ಥಾತ್ ಅವನು ಎಲ್ಲಕ್ಕೂ ಆಧಾರ ಅಧಿಷ್ಠಾನನಾಗಿದ್ದರಿಂದ, ಪ್ರತಿಯೊಂದು ವಸ್ತುವಿಗೆ ಅಧಿಷ್ಠಾನ ರೂಪದಿಂದ ಇದ್ದದ್ದರಿಂದ ವಸ್ತು ಪರಿಚ್ಛೇದ ರಹಿತಲ್ಲ, ವಸ್ತುವಿನಿಂದ ಅಂತಿಲ್ಲ ಅವಾಗ. ಅರ್ಥಾತ್ ಅರಿವು ಅಖಂಡವಾಗಿಯೂ ಏಕವಾಗಿಯೂ ಇರುತ್ತದೆ. ಅಂದ್ರೆ ಕರೆಂಟ್ ಹೆಂಗೈತಲ್ಲ, ಕರೆಂಟ ಅಖಂಡ ಐತಿ, ಬೇರೆ ಬೇರೆ ಇಲ್ಲ, ಒಂದ ಅಖಂಡವಾಗಿ ಏಕವಾಗಿ ಐತಿ. ಅದುವೇ ಇಲ್ಲಿ ನಮ್ಮ ಮಠದಾಗೂ ಅದ ಐತಿ, ಮುಂದಿನ ಮತ್ತೊಂದು ಮನೆಯೊಳಗೂ ಅದ ಐತಿ, ಈ ಊರು ತುಂಬ ಅದ ಐತಿ, ಈ ದೇಶದ ತುಂಬ ಅದ ಐತಿ. ಹಾಗೆ ಒಂದೇ ಒಂದು ಆತ್ಮ ಈ ದೇಹದಲ್ಲೈತಿ, ಹಾಗೆ ಉಳಿದ ಎಲ್ಲ ದೇಹಗಳಲ್ಲಿಯೂ ಕೂಡ ಅದೇ ಐತಿ. ಅದಕ್ಕೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಸರ್ವಕ್ಷೇತ್ರೇಷು ಅಂದ್ರೆ ಎಲ್ಲ ದೇಹಗಳಲ್ಲಿ,
ಅನುಸ್ಯೂತವಾಗಿ ಇದು ಒಂದ ಅದ ಅಂತ ಈ ರೀತಿ ಸ್ವರೂಪವೇ ನಾನಿರುವೆನೆಂದು ಯಾವನು ಈ ರೀತಿ ತಿಳ್ಕೋತಾನ ಅವನು ನಿಶ್ಚಯವಾಗಿ ಮುಕ್ತಿಯನ್ನ ಹೊಂದುತ್ತಾನೆ ಅಂಥೇಳಿ ಮುಂದಿನ ನುಡಿಯಲ್ಲಿ ಹೇಳುವ ಅಭಿಪ್ರಾಯವನ್ನು ಯಾವಾಗಲೂ ನಿಜಗೊಂಡದು ಒಂದು ಮೊದಲನೇ ಇದು ಬರೀತಾರಲ್ಲ ಪಲ್ಲವಿ ಅದರ ತಲೆ ಬರ ಅಥವಾ ಹೆಡಿಂಗ್ ಅಂತಾರಲ್ಲ ಅದರಾಗ ಎಲ್ಲ ಬಂದ್ಬಿಟ್ಟಿರ್ತೈತಿ. ಒಟ್ಟು ಅದರ ಸಾರ ಅದಕ್ಕೆ ಬರುವಂಗನ ಅದಕ್ಕೆ ಹೆಡಿಂಗ್ ಹಾಕ್ತಾರ ಅವರು. ಪಲ್ಲವಿ ಒಳಗೆ ಸಂಪೂರ್ಣ ಅರ್ಥ ತುಂಬಿ ಬಿಟ್ಟಿರ್ತಾರ ಅವರು. ಪೂರ್ಣ ಮುಂದಿನ ನುಡಿಗಳ ಅರ್ಥನೂ ಕೂಡ ಅದ್ರಾಗ ಬಂದಿರ್ತದ ಅಂತ. ಈಗ ಜಾಗೃತ ಅವಸ್ಥೆಯಲ್ಲಿ ಶಬ್ದಾದಿ ವಿಷಯಗಳು ಭಿನ್ನ ಭಿನ್ನ ಆದರೂ ಅವೆಲ್ಲವುಗಳನ್ನು ಅರಿಯತಕ್ಕಂಥ ಅಭಿನ್ನವಾಗಿ ಏಕವಾಗಿ ಇರತಕ್ಕಂಥ ಅರಿವಿನ ಬಗ್ಗೆ ಈಗ ಒಂದನೇ ನುಡಿಯೊಳಗೆ ಹೇಳ್ತಾರ ಅವರು. ಏನಂತಾರ? ಪೊರಗಣ ರೂಪಾದಿ ವಿಷಯವೆಲ್ಲವನು ಕಣ್ದೆರಪಾಗಿಸಲೇ ಬೇರೆ ಬೇರೆ ಗೋಚರಿಸುವ ಅಂದರು. ಏನಂತಾರ? ಪೊರಗಣ ರೂಪಾದಿ ವಿಷಯವೆಲ್ಲವನು, ಹೊರಗಂದ್ರ ದೇಹದ ಬಿಟ್ಟು ಹೊರಬಾರ್ದು. ಹೊರಗಣ ಮತ್ತ ಮನೆಯವರೆಗಲ್ಲ. ಅಂದ್ರೆ ಈ ದೇಹದ ಹೊರಭಾಗದಲ್ಲಿ ಘಟ ಪಟ ಅವು ಇವು ಕಂಬ ಗಿಡ ಮೊದಲಾದ ಏನು ಈ ವಿಷಯಗಳದಾವಲ್ಲ ಅವೆಲ್ಲ ವಿಷಯಗಳನ್ನ ಕಣ್ದೆರಪಾಗಿ ಅಂದ್ರ ಆ ನೇತ್ರಾದಿ ಇಂದ್ರಿಯಗಳಿಂದ ಅದು ಬೇರೆ 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 ಅರಿತದೆ. ಹೌದಿಲ್ಲ? ಯಾಕಂದ್ರೆ ಕಿವಿಯಿಂದ ಶಬ್ದವನ್ನು ಅರಿತದೆ, ನೇತ್ರದಿಂದ ರೂಪವನ್ನು ಅರಿತದೆ. ಹಿಂಗೆ ಬೇರೆ ಬೇರೆ ವಿಷಯಗಳು ಬೇರೆ ಬೇರೆ ಅದ. ಅವೆಲ್ಲವುಗಳನ್ನು ಗೋಚರಿಸುವ ಅಂದ್ರೆ ಈ ರೀತಿ ಅರಿಯತಕ್ಕಂಥ ಎಲೆ ಅರುವೆ. ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ಏನಾಗ್ತದೆ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥ ಪಂಚ ವಿಷಯಗಳು ಬಾಹ್ಯದಲ್ಲಿ ಅದಾವ. ಹೌದಿಲ್ಲ? ಶಬ್ದ ಅಂದ್ರೆ ಶ್ರೋತ್ರೇಂದ್ರಿಯ ಗ್ರಾಹ್ಯೋ ಗುಣ ಶಬ್ದ ಅಂತ ಅದಕ್ಕೆ ಲಕ್ಷಣ ಮಾಡ್ತಾರೆ. ಶ್ರೋತ್ರೇಂದ್ರಿಯ ಗ್ರಾಹ್ಯೋ ಗುಣ ಶಬ್ದ. ಶ್ರೋತ್ರ ಇಂದ್ರಿಯದಿಂದ ಯಾವ ಗ್ರಹಣ, ಶ್ರೋತ್ರೇಂದ್ರಿಯವು ಯಾವ ಗುಣವನ್ನ ಅಂದ್ರೆ ಯಾವ ವಿಷಯವನ್ನ ಗ್ರಹಣ ಮಾಡ್ತದೆ ಅದಕ್ಕೆ ಶಬ್ದ ಅಂತ ಹೇಳಲ್ಪಟ್ಟದ್ದು. ಶ್ರೋತ್ರೇಂದ್ರಿಯ ಗ್ರಾಹ್ಯೋ ಗುಣ ಶಬ್ದ ಅಂತ ಲಕ್ಷಣ ಮಾಡ್ತಾರೆ. ಶ್ರೋತ್ರೇಂದ್ರಿಯ ಗ್ರಾಹ್ಯೋ ಗುಣ ಶಬ್ದ. ಶ್ರೋತ್ರ ಇಂದ್ರಿಯದಿಂದ ಗ್ರಹಿಸಲ್ಪಡ್ತಕ್ಕಂಥ ಗುಣಕ್ಕೆ ಅರ್ಥಾರ್ಥ ಆ ವಿಷಯ, ಗುಣ ಅಂದ್ರೂ ವಿಷಯ ಅಂದ್ರೂ ಒಂದೇ, ಆ ಗುಣಕ್ಕೆ ಏನಂತಾರೆ? ಶಬ್ದ ಅಂತಾರೆ. ಇದು ಈ ಅರು ಈ ಯಾವ ರೀತಿ ಅರಿತದ, ಇನ್ನ ಏನೇನು ಅರಿತದ ಅಂದ್ರೆ ಅದರ ಒಳಭಾಗಿದ್ದನ್ನು ಮತ್ತು ಇನ್ಸೈಡ್ ಎಲ್ಲ ಒಟ್ಟು ಅರಿತದ ಅಂತ. ಅಂದ್ರೆ ಬರೀ ಶಬ್ದ ಅರಿತದ ಅಂದ್ರೂ ಕೂಡ ಅದ್ರಾಗ ಅಲ್ಲಿ ಬೇರೆ ಬೇರೆ ಅಂತ ಮುಂದೊಂದು ಪದ ಇಟ್ಟಾರಲ್ಲಿ ಅಂದಾಗ ಇದು ವಿಷಯಗಳು ಬೇರೆ ಬೇರೆ ಅದಾವ. ಮಾತು ಬೇರೆ, ಇದೇ ಒಂದೇ ಶಬ್ದದಲ್ಲಿಯೂ ಕೂಡ ಅದು ಬೇರೆ ಬೇರೆ ಅದ. ಶಬ್ದ ಅನ್ನೋದು ಸಾಮಾನ್ಯ ಒಂದೇ ಅಂತ ಹೇಳ್ಕೊಂಡು ಬಂದರೂ ಕೂಡ ಅದರಲ್ಲಿ ಬೇರೆ ಬೇರೆ ಏನು ಧ್ವನಿ ರೂಪ ಶಬ್ದ, ವರ್ಣ ರೂಪ ಶಬ್ದ ಅಂತ ಶಬ್ದ ಎರಡು ಪ್ರಕಾರ ಅದ. ಈ ಅರು ಏನೇನು ಅರಿತದ ಅದನ್ನು ನಾವು ಪೂರಾ ಅದರ ಇದು ಮಾಡಿ ನೋಡಿದರೆ ಆ ಶಬ್ದ ಧ್ವನಿ ರೂಪ ಶಬ್ದ, ವರ್ಣ ರೂಪ ಶಬ್ದ. ಈ ಗಂಟಿ ಬಡಿತಾರಲ್ಲ, ಗಂಟಿ ಬಡಿದಾಗ ಡಣ್ ಅಂತ ಬರ್ತದೆ. ಅದಿಲ್ಲ? ಮತ್ತೆ ನಗಾರಿ ಅಥವಾ ದವಡಿ ಬಡಿದಾಗ ದುಪ್ಪತ್ ಬರ್ತದೆ. ಅದಿಲ್ಲ? ಅದು ಧ್ವನಿ ರೂಪ ಶಬ್ದ. ಧ್ವನಿ ರೂಪ ಶಬ್ದ ಒಂದಾಗಿ ಆದರೂ ಕೂಡ ಅದ್ರಾಗ ಮತ್ತೆ ಎರಡು ಪ್ರಕಾರದ ತಾರತ್ವ ಮಂದತ್ವ ಅಂತ ಶಬ್ದ ಎರಡು ಪ್ರಕಾರ. ಅದು ಇದೇನು ತಾರತ್ವ ಐತೋ ಏನು ಮಂದತ್ವ ಐತೋ ಅನ್ನೋದನ್ನು ಕೂಡ ಈ ಅರು ಅದನ್ನ ಅರಿತದೆ. ತಾಳ ದಮಡಿ ಅಂತದ ಅವನ್ ತಿಳಿ.
ತಾಳ ಡಣ್ ಜಣ್ ಅಂತ ಹಿಂಗೆ ತಾರ ಹಿಡಿತದೆ, ಅದರಲ್ಲಿ ತಾರತ್ವದ. ದಮಡಿ ಹಿಂಗೆ ಡುಪ್ ಡುಪ್ ಮಾಡಿದ್ರೆ ಆ ತಾರ್ ಹೆಂಗಿದೆ ಅದು ಮಂದತ್ವ. ಈ ರೀತಿ ಧ್ವನಿ ರೂಪ ಶಬ್ದದಲ್ಲಿ ತಾರತ್ವ ಮಂದತ್ವ ಅನ್ನುವುದನ್ನು ಕೂಡ ಇದು ಅರಿತದೆ. ವರ್ಣರೂಪ ಶಬ್ದ, ವರ್ಣರೂಪ ಶಬ್ದ ಅಂದ್ರೆ ನಾವೇನು ಬಾಯಿಂದ ಉಚ್ಚಾರ ಮಾಡ್ತೀವಲ್ಲ, ಇದು ವರ್ಣ ಅಂದ್ರೆ ಅಕ್ಷರಗಳ ರೂಪ ಆಗ್ತದೆ. ನಾವೇನು ಬಾಯಿಲೆ ಉಚ್ಚಾರ ಮಾಡಿದ್ವಿ ಅದನ್ನು ನೀವು ಅಕ್ಷರಗಳ ರೂಪದಲ್ಲಿ ಕಾಗದ ಮೇಲೆ ನೀವು ಮಾಡ್ತಿರಲ್ಲ, ಈ ರೀತಿ ವರ್ಣರೂಪ ಶಬ್ದ ಅದು. ವರ್ಣ ಅಂದ್ರೆ ಅಕ್ಷರ ರೂಪ ಶಬ್ದ. ಅದರಲ್ಲೇನು ವ್ಯಾಪಕ ಜಾತಿ, ವ್ಯಾಪ್ಯ ಜಾತಿ, ಶಬ್ದತ್ವ ಅನ್ನೋದು ವ್ಯಾಪಕ ಜಾತಿ ಐತಿ. ಅದರಲ್ಲಿ ಕಕಾರದಲ್ಲಿ ಖತ್ವಾಭಾವ ಮೊದಲಾದವು ಅದು 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 ಅದ್ರೂ, ಯಾಕಂದ್ರೆ ಇದು ಬಹಳ ಪ್ರಾಮುಖ್ಯವಾದ ಮಾತು. ಏನು, ಈಗ ಸಾಮಾನ್ಯ ಒಬ್ಬ ಕರ ಅಂದ, ಕರ ಅಂದ ಕೂಡ್ಲೇನ ಕರ ಅಂದೋ ಏನ ಖರ ಅಂದೋ ಅದನ್ನ ಬರಾಬರಿ ತಿಳ್ಕೊಬೇಕದ. ಯಾಕಂದ್ರೆ ಕರ ಅಂದ ಕೂಡ್ಲೇನ ಆಕಳ ಅಲ್ಲದ ಕೈ ಅಂತ ಅರ್ಥ ಆಕೈತಿ ಸಂಸ್ಕೃತದಾಗ. ಮತ್ತ ಅದನ್ನ ಒಂದ್ ವೇಳೆ ಅವ ಖರ ಅಂದ್ರ ಖರ ಅಂದ್ರೆ ಕಾಚ್ಯಾತ ಅರ್ಥ ಆಕತಿ. ಅದಕ್ಕಾಗಿ ಸಣ್ಣ ಕ ಕರ ಅಂತ ಅದಕ್ಕ ಕಕಾರದಲ್ಲಿ ಖತ್ವದ ಅಭಾವ. ಕ ಅಂದಾನ ಅಂದ್ರೆ ಕರ ಅಂದ್ರೆ ಕೈ ಅಂದಾನ, ಎಲ್ಲಂದ್ರ ಮತ್ತ ಗಟ್ಟಿ ಅಂದ್ರ ಖರ ಅಂದ್ಕೂಡೇನ ಕಾಚ್ಯಾಕತಿ. ಅದಕ್ಕದ್ರ ಜ್ಞಾನ ಆಗುವಲ್ಲಿ ಈ ರೀತಿ ಈ ಇದು ಅದಾವಲ್ಲ ವರ್ಣರೂಪ ಶಬ್ದದಲ್ಲೇನ ಇವು ವ್ಯಾಪ್ತಿ ಜಾತಿಗಳದಾವ. ಇದನ್ನು ಅದು ತಿಳ್ಕೊಂಡು ಸರಿಯಾಗಿ ತಿಳ್ಕೋತಂದ್ರನ ಇದು ಅರ್ಥ ಮುಂದೆ ಸರಿ ಆಕತಿ. ಅದಕ್ಕೆ ಇಲ್ಲಾಂದ್ರೆ ಕೈ ಹೋಗಿ ಕಚ್ಚಾಗಿ ನಿಂದಿರ್ತೈತಿ. ಅದಕ್ಕಾಗಿ ಈ ರೀತಿ ಆ ಅರು ಅಂತಕ್ಕಂಥದ್ದು ಈ ಶ್ರೋತ್ರ ಇಂದ್ರಿಯದಿಂದ ಆಗತಕ್ಕಂಥ ಇಷ್ಟೆಲ್ಲವನ್ನ ಅರಿತದ. ಇಷ್ಟೆಲ್ಲವನ್ನ ಅರಿತದಂದ್ರೆ ನೀ ಅರಿತಿ ಅಂತ ಅರ್ಥ. ಈ ರೀತಿ ಅದಕ್ಕೆ ಪೊರಗಣ ರೂಪಾದಿ ವಿಷಯವೆಲ್ಲವನ್ನು ಕಣ್ದೆರಪಾಗಿಸಲೇ ಬೇರೆ ಬೇರೆ ಗೋಚರಿಸುವಂದಾಗ ಜಾಗ್ರದ ಅವಸ್ಥೆಯಲ್ಲಿ ಈಗೇನು ಶಬ್ದ ಅಂತೇಳಿ ಬತ್ತಲ್ಲ, ಶಬ್ದ ಅಂದ್ರೂ ಅದು ಈ ರೀತಿ ಅದರದ್ದು ಎಲ್ಲವನ್ನು ಎಷ್ಟು ಪ್ರಕಾರ ವರ್ಣರೂಪ ಶಬ್ದ, ಧ್ವನಿ ರೂಪ ಶಬ್ದ, ವರ್ಣದಲ್ಲಿ ತಾರತ್ವ ಮಂದತ್ವ ಮತ್ತು ಧ್ವನಿ ರೂಪ ವರ್ಣರೂಪದಲ್ಲಿ ಧ್ವನಿ ರೂಪದಲ್ಲಿ ತಾರತ್ವ ಮಂದತ್ವ ಐತಿ, ಮತ್ತು ವರ್ಣರೂಪದಲ್ಲಿ ಅದು ಈ ಕಕಾರ ಖ ಈ ರೀತಿ. ಅದಕ್ಕೆ ಇವೆಲ್ಲವನ್ನ ಅರಿತಕ್ಕಂಥ ಅದರ ವ್ಯಾಪ್ಯ ಜಾತಿ, ವ್ಯಾಪಕ ಜಾತಿ ಇವೆಲ್ಲವನ್ನ ಅರಿಯತಕ್ಕಂಥ ಅರು ಅದ ಹಿಂಗೆ ಅರಿತದೆ ಎಲ್ಲವನ್ನ. ಆಮೇಲೆ ಸ್ಪರ್ಶ ತ್ವಗೀಂದ್ರಿಯದಿಂದ ಗ್ರಹಿಸಲ್ಪಟ್ಟಂತಹ ಗುಣಕ್ಕೆ ಸ್ಪರ್ಶ ಅಂತಾರೆ. ಅದನ್ನು ಕೂಡ ಮೃದು, ಕಠಿಣ, ಶೀತ, ಉಷ್ಣ ಹಿಂಗದ. ಇದನ್ನೆಲ್ಲ ಅರಿತದೆ. ಹೌದಿಲ್ಲೋ? ಇದು ಮೃದು ಅದು ಅಥವಾ ಇದು ಕಠಿಣದು ಅದರ ಜ್ಞಾನ. ಮತ್ತಿದು ತಂಪದನೋ ಏನು ಬಿಸಿ ಅದು, ಹಿಂಗೆಲ್ಲ ತ್ವಗೀಂದ್ರಿಯಿಂದ ಆಗತಕ್ಕಂಥ ಈ ಜ್ಞಾನಗಳನ್ನು ಕೂಡ ಆ ಅರು ಅಂತಕ್ಕಂಥದ್ದು ಈ ರೀತಿ ಅರಿತವೆ. ಅಲ್ಲದೆ ರೂಪ ನೇತ್ರ ಇಂದ್ರಿಯದಿಂದ ಆಗತಕ್ಕಂಥ ರೂಪ ಜ್ಞಾನ, ಅದು ರೂಪ 7 ಪ್ರಕಾರದ. ಅದಿಲ್ಲ, ಕೆಂಪು, ಹಸಿರು, ಹಳದಿ ಹಿಂಗೆಲ್ಲ ಅದಾವಲ್ಲ, ಅವೆಲ್ಲವುಗಳನ್ನು ಅದು ಅರಿಯತಕ್ಕಂಥದ್ದಾಗ್ಯದ. ಮತ್ತಲ್ಲದೆ ಅವುಗಳ ವ್ಯಾಪ್ತಿ ಜಾತಿ, ವ್ಯಾಪಕ ಜಾತಿ ಎಲ್ಲ ಹಿಂಗೆಲ್ಲ.
ರಸ ಜಿಹ್ವೇಂದ್ರಿಯ ಗ್ರಾಹ್ಯೋ ಗುಣ ರಸ. ನಾಲಿಗೆ ಅಂತಕ್ಕಂಥ ಜಿಹ್ವೇಂದ್ರಿಯಿಂದ ಗ್ರಹಿಸಲ್ಪಟ್ಟಂತ ಗುಣಕ್ಕ ರಸ ಅಂತಾರೆ. ಅದು ಷಡ್ವಿಧ, 6 ಪ್ರಕಾರದ: ಸಿಹಿ, ಹುಳಿ, ಕಹಿ, ಖಾರ, ಒಗರು, ಲವಣ ಮೊದಲಾದವು. ಹಿಂಗ 6 ಪ್ರಕಾರದ ರಸ ಅದನ್ನ ತಿಳಿತದಿರು. ಅಲ್ಲದೆ ಗಂಧ, ಘ್ರಾಣೇಂದ್ರಿಯದಿಂದ ಗ್ರಹಿಸಲ್ಪಟ್ಟಂತ ಗುಣಕ್ಕೆ ಗಂಧ ಅಂತಾರೆ. ಅದು 2 ಪ್ರಕಾರದ: ದುರ್ಗಂಧ, ಸುಗಂಧ ಅಂತೇಳಿ. ಈ ರೀತಿ ಹೊರಗಣ ರೂಪಾದಿ ವಿಷಯವೆಲ್ಲವನ್ನು ಅಂದಾಗ ಇವೆಲ್ಲವನ್ನು ಆ ಆತ್ಮರೂಪ ಅರು ಅನ್ನೋದೇನೈತಲ್ಲ ಅದು ಇವೆಲ್ಲವನ್ನ ಅರಿತದ. ಅಂದ್ರ ಈ ಪಂಚ ವಿಷಯಗಳು ಅಂತೇನು ಹೇಳ್ಕೊಂಡು ಬಂದಾವ. ವಿಷಯ ತಿಳ್ಕತಾರೆ. ಶರೀರ ಇಂದ್ರಿಯ ಭಿನ್ನತ್ವೇ ಸತಿ ಭೋಗ ಉಪಯೋಗ ವಿಷಯ. ವಿಷಯದ ಲಕ್ಷಣ ಇದು. ವಿಷಯ 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 ಅಂದ್ರೆ ಅದರ ಲಕ್ಷಣ ಏನು? ಶರೀರ ಇಂದ್ರಿಯ ಭಿನ್ನತ್ವೇ ಸತಿ ಭೋಗ ಉಪಯೋಗ ವಿಷಯ. ಶರೀರ ಇಂದ್ರಿಯಗಳಿಗಿಂತ ಭಿನ್ನ ಆಗಿರಬೇಕು, ಬೇರೆ ಇರಬೇಕು. ಭೋಗಕ್ಕೆ ಉಪಯೋಗ ಆಗಿರ್ಬೇಕು. ಭೋಗ ಅಂದ್ರೆ ಭೋಗನ ಮತ್ತೆ ಅದು ಬೇರೆ ಕಡೆ ಹೋಗೋದಲ್ಲ. ಸುಖ ದುಃಖ ಸಾಕ್ಷಾತ್ಕಾರ ಭೋಗ ಅಂತ ಭೋಗದ ಲಕ್ಷಣ ಐತಿ. ನಮಗೇನು ಸುಖ ಹಾಕದಲ್ಲ, ತಿನ್ನೋದ್ರಿಂದ, ಉಣ್ಣೋದ್ರಿಂದ, ಉಡೋದ್ರಿಂದ, ತೊಡೋದ್ರಿಂದ, ನೋಡೋದ್ರಿಂದ ಏನು ಸುಖ ಆಕೈತಿ ಅದು, ಅಥವಾ ದುಃಖ ಆಗ್ತಿರ್ತದೆ. ಹೀಗೆ ಇವು ಸಾಕ್ಷಾತ್ಕಾರ ಅಂದ್ರೆ ನಮಗೇನು ಪ್ರತ್ಯಕ್ಷ ಆಗ್ತಾವಲ್ಲ, ಅದಕ್ಕೆ ಭೋಗ ಅಂತಾರೆ. ಈ ರೀತಿ ಆ ಸುಖ ದುಃಖ ಸಾಕ್ಷಾತ್ಕಾರಕ್ಕನ ಭೋಗ ಅಂತಾರೆ. ಈ ಶರೀರ ಇಂದ್ರಿಯಗಳಿಗಿಂತ ಭಿನ್ನ ಇರಬೇಕು, ಭೋಗಕರ ಉಪಯೋಗ ಆಗಿರಬೇಕು, ಅದಕ್ಕೆ ವಿಷಯ ಅನ್ಬೇಕು. ಹಿಂಗೆ ವಿಷಯದ ಲಕ್ಷಣ ಇದೆ. ಈಗ ಸಾಮಾನ್ಯವಾಗಿ ಈಗ ಒಂದು ಒಳ್ಳೆಯ ಸಂಗೀತಕಾರ ಒಂದು ಗಾಯನ ಮಾಡ್ತಾನೆ. ಗಾನ ವಿದ್ಯಾ ಬಡಿ ಕಠಿಣ ಹೈ. ಆ ಸಂಗೀತ ಕೇಳಿದ ಕೂಡಲೇ ಮನುಷ್ಯ ಹೆಂಗ ಮುಗ್ಧ ಆಗ್ತಾನೆ, ಆನಂದ ಆಗ್ತತಿಲೋ. ಅದು ಈ ಶರೀರಕ್ಕಿಂತ ಈ ಇಂದ್ರಿಯಕ್ಕಿಂತ ಬೇರೆ ಐತಿ ಇಲ್ಲ, ಅದು ಹೌದಲ್ಲ, ಭಿನ್ನ ಅದ. ನಮಗೆ ಆನಂದವನ್ನು ಉಂಟು ಮಾಡಲಿಕ್ಕೆ ಕಾರಣ. ಆದ್ದರಿಂದ ಆ ಶಬ್ದಕ್ಕೆ ಏನನ್ಬೇಕು? ವಿಷಯ. ಹೇಗೆ ಹಿಂಗೆಲ್ಲ ವಸ್ತುಗಳಲ್ಲಿ ಈ ರೀತಿ ತಿಳ್ಕೊಳ್ಳೋದಂತ. ಇವು ಎಲ್ಲ ಕ್ರಮವಾಗಿ ಏನದಾವಲ್ಲ, ಶಬ್ದ ಸ್ಪರ್ಶ ರೂಪರಸ ಗಂಧಾದಿ ಪಂಚ ವಿಷಯಗಳು ಕ್ರಮವಾಗಿ ಶ್ರೋತ್ರ, ತ್ವಕ್ಕು, ನೇತ್ರ, ಜಿಹ್ವಾ, ನಾಸಿಕೆಗಳೆಂಬ ಪಂಚ ಜ್ಞಾನೇಂದ್ರಿಯಗಳಿಂದ ಅವು ಗೋಚರ ಆಗ್ತಾವ, ಅರ್ಥಾತ್ ಪ್ರತ್ಯಕ್ಷ ಆಗ್ತಾವ ನಮಗೆ, ಹೌದಿಲ್ಲ? ಆ ಪಂಚ ಜ್ಞಾನೇಂದ್ರಿಯ, ಜ್ಞಾನೇಂದ್ರಿಯ ಅಂದ್ರೆ ಜ್ಞಾನಕ ಸಾಧನ ಇಂದ್ರಿಯ ಜ್ಞಾನೇಂದ್ರಿಯ ಕೈಯೇ ಅಂತ. ಜ್ಞಾನೇಂದ್ರಿಯ ಅದಕ್ಕೆ ಅನ್ಬೇಕಂದ್ರೆ ಜ್ಞಾನಕ್ಕೆ ಯಾವ ಇಂದ್ರಿಯ ಸಾಧನ ಆಗ್ಯಾವೋ ಅವಕ್ಕ ಜ್ಞಾನೇಂದ್ರಿಯ ಅನ್ಬೇಕು ಅಂತ. ಈ ರೀತಿ ಈಗ ಅವು ಅನೇಕವಾಗಿ. ಆದರೆ ನೋಡುವ ಕಣ್ಣು ಇಲ್ಲಿ ತನಕ ಹೇಳ್ಕೊಂಡು ಬಂದದ್ದು. ಈಗ ಸಾಮಾನ್ಯ ಒಂದೇ ಶಬ್ದ ಅದು ಎಷ್ಟು ಪ್ರಕಾರ ಅದ ಅಂತ ಹೇಳ್ಕೊಂಡು ಬಂತು. ಅದೆಲ್ಲವನ್ನು ಅರಿಯೋದು ಈ ಕಿವಿ, ಶ್ರೋತ್ರ ಇಂದ್ರಿಯ. ರೂಪ 7 ಪ್ರಕಾರ ಅಂತ ಹೇಳಿದ್ವಿ, ಅವೆಲ್ಲವುಗಳನ್ನು ತಿಳಿಯೋದು ನೇತ್ರ. ಹೀಗೆ ಸ್ಪರ್ಶನು ಏನೋ ಮೃದು, ಕಠಿಣ, ಶೀತೋಷ್ಣಾದಿ ಹಿಂಗೆಲ್ಲ ಇವು ಎಲ್ಲವುಗಳನ್ನ ಇವು ಬೇರೆ ಬೇರೆ ವಿಷಯವೆಲ್ಲವನ್ನು ಕಣ್ಬೆರಪಾಗಿಸಲೇ ಬೇರೆ ಬೇರೆ ಅವೆಲ್ಲ ಬೇರೆ ಬೇರೆ ಅದಾವಲ್ಲೋ, ವಿಷಯಗಳು ಬೇರೆ ಬೇರೆ ಅದಾವು. ಆ ವಿಷಯಗಳಲ್ಲಿ ಅವಕ್ಕ ಒಳಮಗ್ಗಲ ಅನೇಕ ಪ್ರಕಾರ ಅವನು ಬೇರೆ ಬೇರೆನೇ ಅದಾವ. ಮತ್ತು ಈಗ ಇಂದ್ರಿಯಗಳು ಬೇರೆ ಬೇರೆ ಅದಾವ, ವಿಷಯಗಳು ಬೇರೆ ಬೇರೆ ಅದಾವ. ಆದ್ರೆ ಇವು ಎಲ್ಲವನ್ನು
ನೋಡತಕ್ಕಂಥ, ಅದು ಅರಿಯತಕ್ಕಂಥ, ಇವು ಬೇರೆ ಬೇರೆ ಆಗಿದ್ರೆ ಅವುಗಳನ್ನು ಅರಿಯತಕ್ಕಂಥ ಅರು ಸ್ವರೂಪ ಆತ್ಮ ಅದು ಅನೇಕ ಇದನ, ಅದು ಏಕ. ಯಾಕ ಕಣ್ಣಿನಿಂದ ರೂಪವನ್ನ ಕಂಡ ಅರಿವೇ, ಈ ಕಣ್ಣಿನಿಂದ ಏನು ನೋಡ್ಯಾನ ರೂಪವನ್ನು, ಅದೇ ಕಿವಿಯಿಂದ ಶಬ್ದವನ್ನು ಕೇಳ್ತಾನೆ. ಅದಿಲ್ಲ ಇವ ಹೇಳಿದ್ದ ಈ ಮನುಷ್ಯ ತುಡುಗದ ಅನ್ನತ್ತ. ಏನ್ ಹೇಳ್ದ? ಈ ಮನುಷ್ಯ ತುಡುಗು ಮಾಡ್ತಿರ್ತಾನ, ಹಿಂಗದ ನೀವ ಕೇಳ್ದ. ಅದಿಲ್ಲ ಕೇಳ್ಯಾರ, ಕೇಳಿ ಇವ ಹಿಂಗದಾನು ತುಡುಗದಾನು ಇಷ್ಟು ಗೊತ್ತಾಯ್ತು ಇವಾಗ. ಆದ್ರೆ ಮುಂದೆ ಒಮ್ಮೆ ಯಾವಾಗೂ ತಿಂಗಳ 15 ದಿನದಾಗ ಒಮ್ಮೆ ಅವ ಇನ್ನೊಬ್ಬರ ವಸ್ತು ತುಡುಗು ಮಾಡ್ಲಾಕ್ ಹತ್ತಿದ್ದನ್ನ ತುಡುಗು ಮಾಡಿದ್ ಇವ ಪ್ರತ್ಯಕ್ಷ ನೋಡಿದ. ಅವಾಗ ಏನಾಕತ್ತೆ, ಅವಾಗ ಅವ ಏನು ಹೇಳಿದ್ದಲ್ಲ ಇವನ್ ಬಗ್ಗೆ ಕಿವಿಯಿಂದ ಏನು ಕೇಳಿದ್ನಿ, ಈಗ ಕಣ್ಣಿನಿಂದ ನೋಡಿ. ಮತ್ತು ತಾನ ಒಬ್ಬನ ಇಲ್ಲ, ಕೇಳಿದ ಇಂದ್ರಿಯ ಬೇರೆ ಆಯ್ತು, ನೋಡಿದ ಕಣ್ಣು ಬೇರೆ ಆಯ್ತು, ಆದ್ರೆ ಜ್ಞಾನ ಬೇರೆ ಬೇರೆ ಅದ. ಅವನ ಯಾವ ಕೇಳಿದ್ನೋ ಅವನ ನೋಡ್ಯಾನ. ಹೌದಿಲ್ಲ, ಸ್ವತಃ ನಾನ ಕೇಳಿದ್ನಿ, ಈಗ ನಾ ಸ್ವತಃ ನೋಡೇನಂತಾನಿಲ್ಲ ಈ ರೀತಿ. ಅದಕ್ಕೆ ಒಂದು ಅದನ್ನ ಕೇಳ್ತದೆ, ನಾಸಿಕದಿಂದ ಗಂಧವನ್ನ ಹೀಗೆ ಅಂದ್ರೆ ಅದಕ್ಕೆ ಋಗ್ವೇದದ ಐತರೇಯ ಉಪನಿಷತ್ತಿನಲ್ಲೂ ಕೂಡ ಇದರ ಬಗ್ಗೆ ಬರ್ತದೆ. ಋಗ್ವೇದದ ಐತರೇಯ ಉಪನಿಷತ್ತಿನಲ್ಲಿ ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞಾನಂ ಅಂದ್ರೆ ಏನು ಅಂತ ಕೇಳಿದ್ರೆ ಇದೆ. ಈಗೇನು ಇಲ್ಲಿ 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 ಈ ಒಳಗ ಈ ಇಂದ್ರಿಯಗಳು ಇವು ಅನೇಕ ಅದಾವ, ಅದಿಲ್ಲ ವಿಷಯಗಳು ಅನೇಕ ಬೇರೆ ಬೇರೆ ಅದಾವ. ಆದ್ರೆ ಇವೆಲ್ಲವನ್ನ ಅಂದ್ರ ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞಾನ ಅಂದ್ರೆ ಏನು, ಬ್ರಹ್ಮ ಅಂದ್ರೆ ಏನು? ಪ್ರಜ್ಞಾನಂ ಅಂದ್ರೆ ಏನು ಅಂತ ಕೇಳಿದ್ರೆ, ಯಾವುದರಿಂದ ಪುರುಷನು ರೂಪವನ್ನು ನೋಡುತ್ತಾನೆಯೋ. ಯಾವುದರಿಂದ ನೋಡ್ತಾನ ಅಂದ್ರೆ ನೀವು ಕಣ್ಣಿನಿಂದ ನೋಡ್ತಾನೆ, ಮತ್ತೆ ಅದರಿಂದ ನೋಡ್ತಾನಂತ ಅನ್ಬೋದು. ಹೌದಲ್ಲ? ಇಲ್ಲ, ಅದು ನೋಡಲಿಕ್ಕೆ ಸಾಧನ ಆಗೈತೆ. ಅದು ತಿಳಿತಾನೆ, ಅದು ಜಡ ಐತಿ. ಅದು ಜ್ಞಾನ ಅದರಲ್ಲಿಲ್ಲ. ಎಲ್ಲಿ? ಕಣ್ಣೊಳಗೆ. ಆ ಕಣ್ಣಿಗೂ ಕಣ್ಣಾಗಿ ಆಯ್ತು. ಹೌದಿಲ್ಲ? ನೇತ್ರಕ್ಕೂ ನೇತ್ರದ, ಪ್ರಾಣಸ್ಯ ಪ್ರಾಣಂ ಕೇನುಪನಿಷತ್ತಿನೊಳಗೆ. ಹೀಗೆ ಅದಕ್ಕೆ ಯಾವುದರಿಂದ ಪುರುಷನು ರೂಪವನ್ನು ನೋಡುತ್ತಾನೆಯೋ, ಯಾವುದರಿಂದ ಶಬ್ದವನ್ನು ಕೇಳುತ್ತಾನೆಯೋ, ಯಾವುದರಿಂದ ಗಂಧವನ್ನು ಆಘ್ರಾಣಿಸುತ್ತಾನೆಯೋ, ಯಾವುದರಿಂದ ಮಾತುಗಳನ್ನು ಆಡುತ್ತಾನೆಯೋ, ಮತ್ತು ಯಾವುದರಿಂದ ಸಿಹಿ ಕಹಿ ಮೊದಲಾದ ರುಚಿಗಳನ್ನು ಅರಿಯುತ್ತಾನೆಯೋ, ಅದು ಯಾವುದರಿಂದ ಇವೆಲ್ಲವುಗಳನ್ನು ಅರಿಯುತ್ತಾನೆಯೋ ಅದು ಪ್ರಜ್ಞಾನ ಅಂತ ಹೇಳಿಸ್ಕೊಡ್ತೇನೆ. ಹೇಳಿ, ಪ್ರಜ್ಞಾನ ಯಾವುದರಿಂದ, ಯಾವ ಅರುರೂಪ ಆತ್ಮ ಏನದಲ್ಲ, ಆ ಯಾವ ಅರುರೂಪ ಆತ್ಮ ಏನಿದಾನೆ ಅವನೇ ಹೌದಲ್ಲೋ. ಇಲ್ಲಿ ಕಿವಿಯಿಂದ ಶಬ್ದವನ್ನು ಕೇಳ್ತಕ್ಕಂಥವನು ಅವನೇ, ಅವನಿಂದನ. ಮತ್ತು ಸತ್ಯ ಹೇಳಕ್ಕೆ ಕಿವಿ ಅದಾವ ಕರೆ ಕೇಳ್ತೇನದ ಇಲ್ಲ, ನೋಡ್ತದಾನೆ ಇಲ್ಲ. ಅದಕ್ಕೆ ಇವೆಲ್ಲವುಗಳನ್ನು ಯಾವುದರಿಂದ ಅರಿಯಲ್ಪಡುತ್ತದೆಯೋ ಅದಕ್ಕೆ ಪ್ರಜ್ಞಾನಂ ಅಂತ ಹೇಳಲ್ಪಡ್ತದೆ. ಬ್ರಹ್ಮ ಅಂತ ಮುಂದಾಯವಲ್ಲ, ಬ್ರಹ್ಮ ಮತ್ತೆ ಅದಕ್ಕೆ ಅನ್ಬೇಕು, ಇದಕ್ಕೆ ಪ್ರಜ್ಞಾನ ಅನ್ಬೇಕು. ಯಾವುದರಿಂದ ರೂಪವನ್ನು ನೋಡುತ್ತದೆಯೋ, ಕಿವಿಯಿಂದ ಶಬ್ದವನ್ನು ಕೇಳುತ್ತದೆ, ಗಂಧವನ್ನು ಅರಿಯುತ್ತದೆಯೋ, ಹಿಂಗ ಈ ಶಬ್ದಾದಿ ಪಂಚ ವಿಷಯಗಳನ್ನೆಲ್ಲ ಯಾವುದರಿಂದ ಅರಿಯಲ್ಪಡುತ್ತದೆ, ತಿಳಿಯಲ್ಪಡುತ್ತದೆಯೋ ಅದಕ್ಕೆ ಏನನ್ಬೇಕು?
ಪ್ರಜ್ಞಾನಂ ಅನ್ಬೇಕಾದಕ್ಕೆ. ಬ್ರಹ್ಮ ಅಂದ್ರೆ ಏನು ಅಂತ ಕೇಳಿದರೆ, ಇಂದ್ರಾದಿ ದೇವತೆಗಳಲ್ಲಿ, ಮನುಷ್ಯರಲ್ಲಿ, ಕುದುರೆಯಲ್ಲಿ, ಗೋವುಗಳಲ್ಲಿ, ಇವು ಮೊದಲಾದವುಗಳಲ್ಲಿ ಇರುವ ಒಂದೇ ಒಂದು ಚೈತನ್ಯ. ಹೌದಲ್ಲ? ಅದನ್ನ ಗೀತೆಯಲ್ಲಿ ಹೆಂಗೆ ಹೇಳ್ಯಾನಲ್ಲ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣಿ ಗವಿಹಸ್ತಿನಿ ಸುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ ಹೇಳ್ಕೊಂಡು ಬಂದಾರ. ಹೌದಲ್ಲ? ಸಮದರ್ಶಿ ಅಂತಂದ್ರೆ ಮತ್ತೆ ಅಲ್ಲಿ ಅವು ಬೇರೆ ಬೇರೆ ಅದಾವ. ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣ ಬೇರೆ ಅದಾನ, ಆಕಳ ಬೇರೆ ಅದ, ಸುನಿ ಅಂದ್ರೆ ನಾಯಿ ಬೇರೆ ಅದ, ಆನೆ ಬೇರೆ ಅದ, ಮತ್ತು ಚಾಂಡಾಲ್ ಬೇರೆ ಅದಾನ. ಆದರೂ ಕೂಡ ಇವೆಲ್ಲ ಊಚ ನೀಚ ದೇಹಗಳು ಇವು ಬೇರೆ ಬೇರೆ ಆದರೂ ಕೂಡ ಅವನು ಸಮದರ್ಶಿ ಅಂತ ಅನ್ಲಿಕ್ಕೆ ಕಾರಣ ಅಂದ್ರೆ ಆತ್ಮ ಸ್ವರೂಪ ದೃಷ್ಟಿ ಐತೆ. ಅದಲ್ಲ, ಅವರಲ್ಲಿದ್ದ ಆತ್ಮ ಮಾತ್ರ ಅದು ಒಂದೇ ಅದ ಅಂತ ತಿಳಿಯುವುದೇ ಸಮದೃಷ್ಟಿ ಅದಿಲ್ಲ. ಈ ರೀತಿ ಹಿಂಗ ಇಂದ್ರಾದಿ ದೇವತೆಗಳಲ್ಲಿ ಇರ್ತಕ್ಕಂಥ ಅವರು, ಮನುಷ್ಯರಲ್ಲಿ, ಕುದುರೆಯಲ್ಲಿ, ಗೋವು ಮೊದಲಾದವುಗಳಲ್ಲಿ ಇರ್ತಕ್ಕಂಥ ಒಂದೇ ಚೈತನ್ಯ ಏನದಲ್ಲ, ಆ ಅಖಂಡ ಚೈತನ್ಯ ಅದು. ಹಂಗೆ ಎಲ್ಲ ಮನೆಯಲ್ಲಿ ಇರ್ತಕ್ಕಂಥ ಕರೆಂಟ್ ಒಂದೇ ಅಂತೇಳಿ, ಅಂತ ಒಂದೇ ಅಖಂಡ ಪರಿಪೂರ್ಣ ಚೈತನ್ಯವೇ ಇಲ್ಲಿ ಬ್ರಹ್ಮ ಅಂತ ಹೇಳಲ್ಪಡುತ್ತದೆ ಅಂತ ಹೇಳ್ಯಾರಲ್ಲಿ. ಆದ್ದರಿಂದ ಮತ್ತೆ ಎಲ್ಲದರಲ್ಲಿ ಮನುಷ್ಯರಲ್ಲಿ ಇರೋದು ಅಂತನೂ ಅದ್ರಾಗ ತಗೊಂಡೈತೆ. ಅಂದ ಮೇಲೆ ಮತ್ತೆ ನಾನು ಏನಿದ್ದೇನೆ, ನನ್ನಲ್ಲಿರುವ ಈ ಪ್ರಜ್ಞಾನವೂ ಕೂಡ ಅದೇನದ, ಬ್ರಹ್ಮವೇ ಅದ ಅಂತ ಈ ರೀತಿ ತಿಳಿಯೋ. ಮತ್ತೆ ಇಲ್ಲಿ ಬ್ರಹ್ಮಾತ್ಮರಿಗೆ ಏಕತ್ವನೂ ಆಯ್ತು. ಹೌದಲ್ಲ? ಮತ್ತದು ಈ ರೀತಿ ನಾವು ವಿಚಾರ ಮಾಡಿ, ಈ ನಮ್ಮಲ್ಲಿ ಇದ್ದವರು ರೂಪ ಆತ್ಮ, ಇಲ್ಲಿ ನಾವು ಕಣ್ಣಿನಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಮೂಗಿನಿಂದ ಮುಚ್ಚಿ ನೋಡ್ತೇವೆ, ಹಿಂಗೆಲ್ಲ ಏನು ನಮಗೆ ಜ್ಞಾನ ಆಗ್ತದಲ್ಲ, ಇದು ಪ್ರಜ್ಞಾನ ಅಂತ ಹೇಳಿಸ್ಕೊಂಡದ. ಪ್ರಜ್ಞಾನ ಆ ಬ್ರಹ್ಮ ಅಂದ್ರೆ ಇದು ಅಖಂಡವಾಗಿ ಚೈತನ್ಯದಂತೆ. ಇವು ಎಲ್ಲ ಇಂದ್ರಾದಿ ದೇವತೆಗಳನ್ನು ಮೊದಲು ಮಾಡಿಕೊಂಡು, ಮನುಷ್ಯ ಪಶು ಮೊದಲು ಮಾಡ್ಕೊಂಡು ಎಲ್ಲರಲ್ಲಿ ಹಿಂಗ ಅಖಂಡ ಏಕರ ಸ್ವರೂಪದಿಂದ ಐತೆ ಅದು ಬ್ರಹ್ಮ. ಅಂದ ಮೇಲೆ ಇಂಥ ಪ್ರಜ್ಞಾನವೇ ಅದು ಬ್ರಹ್ಮ ಸ್ವರೂಪವಿದೆ. ಆದ್ದರಿಂದ ನಾನೇ ಬ್ರಹ್ಮನಿದ್ದೇನೆ ಅಂತ ಹೀಗ ತಿಳಿಯಬೇಕು ಅಂತ ಅಲ್ಲಿ ಹೇಳ್ಕೊಂಡು ಬಂದಾರ. ಎಲ್ಲಿ? ಋಗ್ವೇದ ಐತ್ರಿ ಉಪನಿಷತ್ತಿನಲ್ಲಿ. ಆದ್ದರಿಂದ ಇಲ್ಲೇನು ಈಗ ಬಂದದಲ್ಲ, ಹೊರಗಣ ರೂಪಾದಿ ವಿಷಯವೆಲ್ಲವನ್ನು ಕಣ್ದೆರಪಾಗಿಸಲೇ ಬೇರೆ ಬೇರೆ ಗೋಚರಿಸುವಂದ್ರೆ ಈ ರೀತಿ ಅಲ್ಲಿ ಏನು ಪ್ರಜ್ಞಾನಂ ಬ್ರಹ್ಮ ಅಂತಕ್ಕಂಥ ವಿಷಯವೇ ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಅರ್ಥ. ಇದರಂತೆ 5 ವಿಷಯಗಳು, 5 ಇಂದ್ರಿಯಗಳು ಬೇರೆ ಬೇರೆ ಆಗಿದ್ದರೂ ಅರಿವು ಮಾತ್ರ ಏಕವಾಗಿದೆ. ಇಂದ್ರಿಯ ಬೇರೆ ಬೇರೆ ಅದಾವ. ಇಂದ್ರಿಯ ಬೇರೆ ಬೇರೆ ಹೆಂಗದಾವ? ಇಂದ್ರಿಯ ಬೇರೆ ಬೇರೆ ಅದಾವ. ಹೆಂಗದಾವ ಅಂದ್ರೆ 5 ಇಂದ್ರಿಯ ಬರೀ ಜ್ಞಾನೇಂದ್ರಿಯ ಅಷ್ಟ ತಗೋನಿ. ಆದ್ರೆ 5 ಇಂದ್ರಿಯಗಳಲ್ಲಿ 3 ಇಂದ್ರಿಯ ಕುಂಟದಾವ, 2 ತಿರುಗಾಡ್ತಾವ. ಹೇಳ್ತಾನೆ ಅಲ್ಲಿ 3 ಕುಂಟ ಹೆಂಗದಾವು ಮತ್ತೆ 2 ತಿರುಗಾಡ್ತಾವ ಅಂದ್ರೆ ಎಲ್ಲಿ ಇದೇನು ಮಾತು ಅಂದ್ರೆ ನೇತ್ರ ಶ್ರೋತ್ರ 2 ತಿರುಗಾಡ್ತಾವ ಅಂದ್ರೆ ಹೊರಗೆ ಹೋಗಿ ಬರ್ತಾವ. ಅಲ್ಲೆಲ್ಲಿ ಹೊರಗೆ ಹೋಗೈತೆ, ನಮ್ಗೆ ಇಲ್ಲಿ ಇದ್ದಲ್ಲಿ ಇಲ್ಲೇ ಐತಲ್ಲ ಅಂತ ಅಂದ್ರೆ ವೃತ್ತಿ, ನೇತ್ರ ವೃತ್ತಿ ಹೊರಗೆ ಹೋಗೇ ಬರ್ತದೆ. ಇವತ್ತು ಹುಣ್ಣಿಮೆ ಅದ ಅಂತ ಹೇಳಬೇಕಾದ್ರೆ ಚಂದ್ರನು ಪೂರ್ಣನಿದ್ದಾನೆ ಅಂದ್ರೆ ಇಲ್ಲಿ ಸೈಕಲ್ ಇಟ್ಟಾರ ಅನ್ನೋದು ಇಲ್ಲಿಗೆ ಹೋಗಿ ಬರ್ತದ. ಆದ್ರ ಚಂದ್ರನ ಪೂರ್ಣನಿದ್ದಾನೆ ಅಂತ ಹೇಳುವಾಗ ಚಂದ್ರನ ತನಕ ಹೋಗ್ತೈತಿ. ಚಂದ್ರ ಲೋಕಕ್ಕೆ ಹೋಗೋದು ನಮಗೇನು ಯಾನ್ ಬೇಕಾಗಿಲ್ಲ.
ಡೈರೆಕ್ಟ್ ಇಲ್ಲೇ ಕುಂತು ಹೋದ್ ವೃತ್ತಿ ಹೋಗ್ಬಿಡ್ತದೆ. ಈ ಬ್ಯಾಟ್ರಿ ಹಿತ್ಕಾನ ಹಂಗ ಅದ್ರಾಗಿಂದು ಬಿಳಿ ಪ್ರಕಾಶ ಹಿಂಗ್ ಹೋಗ್ತೈತಲ್ಲ ಅದು ಹಂಗ ವೃತ್ತಿ ನೇತ್ರ ವೃತ್ತಿ ಹೋಗ್ತದ ಹಿಂಗ್ ಹೊರಗೆ ಹೋಗಿ ಅದ್ರ ಮೇಲೆ ಅದರೊಡನೆ ಸಂಬಂಧವಾಗಿ ಆ ನಂತರ ಅದರ ಜ್ಞಾನ ಆಕೈತೆ ನಮಗೆ. ಹೀಗೆ ನೇತ್ರ ವೃತ್ತಿ ಈ ರೀತಿ ಹೊರಗೆ ಹೋಗಿ ಅದು ಗಮನಾಗಮನ ಐತೆ. ಅದರಲ್ಲಿ ವೃತ್ತಿ ಹೊರಗೆ ಹೋಗಿ ನೇತ್ರ ವೃತ್ತಿ ಹೋಗೋದು ಬರೋದು ಮಾಡ್ತದೆ. ಶ್ರೋತ್ರದಿಂದ ಹೋಗ್ತಕ್ಕಂಥ ಆ ಶ್ರೋತ್ರ ವೃತ್ತಿನೂ ಹೊರಗೆ ಹೋಗ್ತದೆ. ಇದರಲ್ಲಿ ನ್ಯಾಯಿಕರಿಗೂ ನಮ್ಗೆ ವಾದ ಐತ್ ಬಿಡು. ಮತ್ತೆ ಆ ಮಾತು ಬೇರೆ. ನಾವೇನಂತೀವಿ, ನೀವೇನಂತೀರಿ? ನೀವೇನಂತೀರಿ? ನಾವೇನು ಹೇಳಿದ್ರು ಸುಮ್ಕುದಕ್ಕೆ ಅಂದ್ರ ಈ ನಾನು ಹೇಳಿದ ಶಬ್ದ ನಿಮ್ಮ ಕಿವಿಗೆ ಬಂದು ಮುಟ್ಟಿತೋ, ಏನು ನಿಮ್ಮ ಕಿವಿ ನನ್ನ ಶಬ್ದದ ತನಕ ಬಂತೋ, ಇದೆಂತ ಪಂಚಾಯಿತಿ ಮಾತಪ್ಪ ಆಗುವಾಗ ಹೌದಲ್ಲ. ಅಂದ್ರೆ ನೈಯಾಯಿಕರ ರೀತಿಯಿಂದ ವಿಚಾರ ಮಾಡಿ ನೋಡಿದರೆ ಶಬ್ದವೇ ಶ್ರೋತ್ರದವರೆಗೆ ಬರುತ್ತದೆ ಅಂತ ನೈಯಾಯಿಕರು ಹೇಳ್ತಾರೆ. ಅಂದ್ರೆ ಸರ್ವಸಾಧಾರಣ ಎಲ್ಲ ಮತಗಳು ನಮಗೆ ಜ್ಞಾನ ಆಗಿರ್ಬೇಕು. ಹಿಂಗೆ ನೈಯಾಯಿಕರು ಏನಂತಾರ, ಶಬ್ದ ನಮ್ಮ ಶ್ರೋತ್ರಕ್ಕೆ ಬಂದು ಮುಟ್ಟುತ್ತದೆ, ಶಬ್ದವೇ ನಮ್ಮ ಶ್ರೋತ್ರಕ್ಕೆ ಕಿವಿಗೆ ಬಂದು ಮುಟ್ಟುತ್ತದ ಅಂತ ಅವ್ರಂತಾರೆ. ವೇದಾಂತಿಗಳು ಏನಂತಾರ, ಶಬ್ದ ಶ್ರೋತ್ರಕ್ಕೆ ಬಂದಿಲ್ಲ, ನಿಮ್ಮ ಕಿವಿ ಏನದವಲ್ಲ ಅವು ಶ್ರೋತ್ರವೇ ಈ ಶಬ್ದದ ತನಕ ಬಂದದ್ದು. ಅವು ಹೊರಗೆ ಬಂದು ವೃತ್ತಿನೇ ಶ್ರೋತ್ರ ವೃತ್ತಿ ಹೊರಗೆ ಬಂದು ಶಬ್ದವನ್ನು ಗ್ರಹಣ ಮಾಡ್ತದೆ. ಈ ರೀತಿ ನೇತ್ರ ವೃತ್ತಿ ಶ್ರೋತ್ರ ವೃತ್ತಿ ಏನದವಲ್ಲ ಇವು ಹೊರಗಡೆ ಬಂದು ಆ ತಮ್ಮ ವಿಷಯವನ್ನ ಗ್ರಹಣ ಮಾಡ್ತಾವ ಅಂತ ತಿಳ್ಕೊಂಡು ಅವು ಎರಡು ತಿರುಗಾಡ್ತಾವು ಅಂತ ಹೇಳಿದೀವಿ. ಅವಕ್ಕೆ ಇನ್ನ 3 ಇಂದ್ರಿಯ ಕುಂಟದಾವ ಅಂತ ಹೇಳಿದಿವಲ್ಲ. ಕುಂಟದಾವ ಅಂದ್ರೆ ಅವು ಇದ್ದಲ್ಲೇ ಇರೋದು ಅವು. ಅಂದ್ರೆ ಅವು ಗ್ರಾಣ, ಮೂಗ ಮತ್ತು ಜುಹ ನಾಲಿಗೆ ಮತ್ತು ಈ ಚರ್ಮ. ಈ ಚರ್ಮ ತೊಗೀಂದ್ರಿಯ ಅದ, ಅದು ಸ್ಪರ್ಶವನ್ನು ಗ್ರಹಣ ಮಾಡ್ತದೆ. ಮೃದು ಹಿಂಗ ಹಚ್ಚಿದ್ರೆ ಮೆತ್ತಗೈತೆ ಅಂತ, ಮತ್ತ ಕಲ್ಲು ತಂದು ಹಚ್ಚಿದ್ರೆ ಕಠಿಣ ಐತೆ ಅಂತ, ಮತ್ತು ಬಿಸಿ ಐತೋ ತಂಪೈತೋ ಇದನ್ನೆಲ್ಲ ತಿಳಿಯೋದಿದು. ಆದ್ರೆ ಅದು ಈ ಶರೀರ ರೂಪ ಗೋಳಕವನ್ನು ಬಿಟ್ಟು ಅದು ವ್ಯವಹಾರ ಮಾಡಂಗಿಲ್ಲ. ಅದಲ್ಲೇ ಇದ್ದಲ್ಲೇ ಇವುಗಳನ್ನು ತಿಳಿತವೆ. ಅದರಂತೆ ಗ್ರಾಣ, ಈ ಮೂಗು ಕೂಡ ಗ್ರಾಣೇಂದ್ರಿಯ, ಅದನ್ನು ಹೊರಗೆ ಹೋಗೋದಿಲ್ಲ, ತನ್ನ ಗೋಳಕವನ್ನು ಬಿಟ್ಟು ಹೊರಗೆ ಹೋಗೋದಿಲ್ಲ. ಇದಕ್ಕೆ ಗೋಳಕ ಅಂತಾರೆ. ಇದು ಮೂಗ ಅಲ್ಲ, ಇದು ಗ್ರಾಣೇಂದ್ರಿಯ ಅಲ್ಲಿದು, ಇದು ಸುಮ್ ಕೋಕ ಐತೆ. ಅದಕ್ಕೆ ಬರೀ ಮೂಗ ನೋಡ್ತಿರ್ತಾರೆ, ಹೆಂಗ ಏನು ಮಂಡೈತು ಹೆಂಗಾಯ್ತು ಅಂತ. ಅದನ್ನೇನು ನೋಡ್ತೀವಿ ಕೋಕ. ಅದಕ್ಕೆ ಇದು ಗ್ರಾಣೇಂದ್ರಿಯ, ಅದು ತನ್ನ ಗೋಳಕದಲ್ಲಿದ್ದ ಆ ಸುಗಂಧ ದುರ್ಗಂಧವನ್ನ ಗ್ರಹಣ ಮಾಡ್ತೇವೆ. ಮತ್ತೆ ಜಿಹ್ವ ನಾಲಿಗೆ ಅನ್ನೋದು ಅದನ್ನು ಕೂಡ ಆ ಜೀವ ನಾಲಿಗೆ ಅನ್ನುವ ಗೋಳಕವನ್ನು ಬಿಟ್ಟು ಹೋಗೋದಿಲ್ಲ, ಹೊರಗೆ ಬರೋದಿಲ್ಲ. ಅದು ಅಲ್ಲೇ ಇದ್ದ ಅಲ್ಲಿ ಸಿಹಿ, ಹುಳಿ, ಕಹಿ, ಖಾರ, ಒಗರು ಮೊದಲಾದವುಗಳನ್ನ ಅದು ಅಲ್ಲೇ ಇದ್ದ ತಿಳಿತದೆ. ಹೀಗೆ ಈ ಪೊರಗಣ ರೂಪಾದಿ ವಿಷಯವೆಲ್ಲವನು ಕಣ್ದೆರಪಾಗಿ ತಲೆ ಬೇರೆ ಬೇರೆ ಗೋಚರಿಸುವ ಅಂತ ಹೇಳ್ಯಾರ. ಅಂದ ಮೇಲೆ ಹಿಂಗ ಆ ಅರುರೂಪ ಆತ್ಮ, ಇಂದ್ರಿಯಗಳು ಬೇರೆ ಬೇರೆ ಅದಾವ, ವಿಷಯಗಳು ಬೇರೆ ಬೇರೆ ಅದಾವ, ಇವೆಲ್ಲ ಬೇರೆ ಬೇರೆ ಇದ್ರೂ ಕೂಡ ಅದಕ್ಕೆ ಅವ ಎಲ್ಲವನ್ನ ಅರಿತಕ್ಕಂಥವನಾಗಿದ್ದಾನೆ. ಅದು ಅರು ಮಾತ್ರ ಬೇರೆ ಬೇರೆ ಅಲ್ಲ, ಏಕವಾಗಿದೆ.
ಯಾಕಂದ್ರೆ ಕಣ್ಣಿನಿಂದ ರೂಪವನ್ನು ಕಂಡ ಅರಿವೆ ಕಿವಿಯಿಂದ ಶಬ್ದವನ್ನ ಕೇಳುತ್ತದೆ, ನಾಸಿಕದಿಂದ ಗಂಧವನ್ನು ಅರಿತದೆ, ಅದುವೇ ನಾಲಿಗೆಯಿಂದ ರಸವನ್ನು ಕೂಡ ಗ್ರಹಣ ಮಾಡ್ತಾರೆ. ಹೀಗೆ ಇಂದ್ರಿಯ ವಿಷಯಗಳು ಬೇರೆಯಾದರೂ ಅರು ಮಾತ್ರ ಬೇರೆಯಾಗದೆ ಅದು ಏಕವಾಗಿ ಅಖಂಡವಾಗಿ ಅದ. ಕಣ್ಣಿಗೊಂದು ಕಿವಿಗೊಂದು ಅರು ಬ್ಯಾರೆ ಬ್ಯಾರೆ ಇದ್ದು ಅಂದ್ರ ಹೌದಿಲ್ಲ? ಕಣ್ಣಿಗೊಂದು ಅರು ಬ್ಯಾರೆ, ಅರು ಅಂದ್ರ ಜ್ಞಾನ, ಅದು ಜ್ಞಾನ ರೂಪ ಆತ್ಮ ಅದು ಹೌದಿಲ್ಲ? ಮತ್ತ ಅದು ಬ್ಯಾರೆ ಬ್ಯಾರೆ ಐತಿ ಅಂತಂದ್ರ ಕಣ್ಣಿಗೊಂದು, ಯಾಕಂದ್ರ ಮತ್ತ ಅದು ಬ್ಯಾರೆ ಬ್ಯಾರೆ ಐತಿ ಅಂದ್ರ ಅದು ಮತ್ತೆ ಏನಾಕತಿ ಗೊತ್ತೇನ? ಲೋಕಾಯತ್ ಮತ ಆಗಿ ನಿಂದಿರ್ತೈತಿ. ಕಣ್ಣಿನಿಂದ ಅದು ಇದು ಕಣ್ಣಿನಿಂದ ಬ್ಯಾರೆ ರೂಪಾದಿಗಳನ್ನ ನಡೀತೈತಿ, ಇದು ಬ್ಯಾರೆ. ಕಿವಿಯಿಂದ ಶಬ್ದವನ್ನು ಕೇಳೋದು ಅದು ಬ್ಯಾರೆ ಅಂದ್ರ ಈ ಲೆಕ್ಕದಿಂದ ಇನ್ನೂ ಹೇಳಬಹುದು. ಏನು? ಕಣ್ಣಿಗೆ ವಿಷಯ ರೂಪದ ಅದು ಬ್ಯಾರೆ, ಕಿವಿಗೆ ವಿಷಯ ಶಬ್ದದ ಇದು ಬ್ಯಾರೆ. ಹೀಗೆ ಇಂದ್ರಿಯಗಳು ಬ್ಯಾರೆ, ವಿಷಯಗಳು ಬ್ಯಾರೆ ಅಂತ ಹೇಳ್ಬೋದು. ಆದರೆ ಅವುಗಳನ್ನು ತಿಳಿಯತಕ್ಕಂಥ ಜ್ಞಾನ ಅದು ಬ್ಯಾರೆ ಅಲ್ಲ. ಅದು ಮಾತ್ರ ಆಗಲೇ ಹೇಳ್ತಲ್ಲ, ಕಣ್ಣಿನಿಂದ ನೋಡಿದ್ದ ಕಿವಿಯಿಂದ ಕೇಳ, ಅಥವಾ ಕಿವಿಯಿಂದ ಕೇಳಿದ್ದ ಕಣ್ಣಿನಿಂದ ನೋಡೋದಂದ್ರೆ ಅದು ಒಂದೇ ಅದ. ಮತ್ತು ಅವು ಬ್ಯಾರೆ ಬ್ಯಾರೆ. ಆ ಅರು ರೂಪ ಆತ್ಮ ಅದಕ್ಕೊಂದು ಬ್ಯಾರೆ, ಇದಕ್ಕೊಂದು ಬ್ಯಾರೆ, ಕಣ್ಣಿಗೊಂದು ಬ್ಯಾರೆ, ಕಿವಿಗೊಂದು ಬ್ಯಾರೆ ಬ್ಯಾರೆ ಅದಾವು ಅಂತ ಜರ್ ಹೀಗಂದ್ರೆ ಏನಾಗ್ತದೆ ಅಂದಿವಿ? ಲೋಕಾಯತ ಮತ ಆಗ್ತದೆ. ಲೋಕಾಯತಿಕರು ಏನಂತಾರ? ಇಂದ್ರಿಯಗಳೇ ಆತ್ಮ ಅನ್ನುತ್ತಾರೆ. ಲೋಕಾಯತಿಕರು ಏನಂತಾರ? ಇಂದ್ರಿಯಗಳಿಗೆ ಆತ್ಮ ಅಂತಾರ ಅವ್ರು. ಇಂದ್ರಿಯಗಳಿಗೆ ಆತ್ಮ ಅಂದ ಮೇಲೆ ಯಾಕ ಅದ ಹೆಂಗ ಅದು ಆತ್ಮ ಅಂದ್ರಲ್ಲ? ಮತ್ತೇನ ಈಗ ನಾವು ಹೇಳ್ತಾನಿಲ್ಲೋ, ಈಗ ನಾ ಸ್ವತಃ ನೋಡೇನಪ್ಪ, ಇವ ಅಲ್ಲಿ ಬಂದಿದ್ದ, ನಾ ಸ್ವತಃ ನೋಡೇನಂದ್ರ ನಾ ಅಂದ್ರ ಆತ್ಮ, ನೋಡದವ ಮತ್ತ ಆದ್ರಿಂದ ಇಂದ್ರಿಯಗಳೇ ಆತ್ಮ ಅಲ್ಲ. ಯಾಕಂದ್ರೆ ಅಹಂ ಪ್ರತೀತಿಗೆ ವಿಷಯ ಆಗ್ತದೆ ಯಾವುದು? ಅದು ಆತ್ಮ ಅಂತ ಹೇಳಲ್ಪಡ್ತದೆ. ನಾ ನೋಡೇನಂತ ನನ್ನ ಮೇಲೆ ಮತ್ತೆ ಇಂದ್ರಿಯ ನೋಡೈತದ ಆತ್ಮ, ನಾ ಕೇಳೇನಿ ಅಂತ ಅನ್ಲ. ಮತ್ತೆ ಈ ರೀತಿ ಹೇಳೋದ್ರಿಂದ ಇಂದ್ರಿಯಗಳ ಆತ್ಮ ಅಂತ ಅವ್ರ ಅಂತಾರೆ. ಮತ್ತ ಹಂಗ ಅಂದ್ರ ಏನಾಕತಿ ಗೊತ್ತೇನ? ಬರೋಬರಿನ ಮಾತ್ರ ಬರೋಬರಿ ಅಲ್ಲ. ಅದು ಯಾಕೆ ಬರೋಬರಿ ಅಲ್ಲ ಅಂದ್ರೆ, ಈಗ ಇಂದ್ರಿಯಗಳು ಮತ್ತು ಅನೇಕ ಅದಾವಿಲ್ಲ, 10 ಇಂದ್ರಿಯ ಅದಾವು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು 10 ಇಂದ್ರಿಯಗಳು ಅದಾವು ಅಂದಮೇಲೆ ಮತ್ತು ಇನ್ನು 10 ಮಂದಿ ಆತ್ಮರು ಬೇರೆ ಬೇರೆ ಆದ್ರಲ್ಲ. ಮತ್ತು ಅದಕ್ಕೆ ಹೆಂಗ ನೀ ಏನು ಒಂದೊಂದು ಇಂದ್ರಿಯಕ್ಕೆ ಆತ್ಮ ಆಗ್ತೀಯೋ, ಏನು ಒಟ್ಟು ಕೂಡಿ ಆತ್ಮ ಅಂತೀಯೋ, ಅವುಗಳ ಇಂದ್ರಿಯಗಳ ಸಮುದಾಯಕ್ಕೆ ಆತ್ಮ ಅಂತೀಯೋ, ಏನು ಒಂದೊಂದು ಇಂದ್ರಿಯಕ್ಕೆ ಆತ್ಮ ಅಂತೀಯೋ ಅಂತ ಕೇಳಿದ್ರ, ಒಂದೊಂದು ಇಂದ್ರಿಯಕ್ಕೆ ಆತ್ಮ ಅಂತೀನಿ ಅಂದ್ರ ಈಗ ಕಣ್ಣು ನೇತ್ರ ಅನ್ನೋದು ಇದೆ ಆತ್ಮ ಅಂದೆ ಅಂದ್ರ ಒಬ್ಬ ಎರಡೂ ಕಣ್ಣಿಲ್ದು ಕುರುಡದಲ್ಲ, ಮತ್ತ ಅವನಲ್ಲಿ ಆತ್ಮನೇ ಇಲ್ಲ ಅಂದಂಗ ಆತಲ್ಲ. ಹೌದಲ್ಲ? ಮತ್ತ ಅವನು ಜೀವಿಸ್ಕೊಂಡು ಅದಾನಿಲ್ಲ, ಅದಾನ. ಮತ್ತ ಆತ್ಮ ಇಲ್ಲದ ಅದಾನ ನಾವು. ಅದಕ್ಕಾಗಿ ಈ ರೀತಿ ಅಲ್ಲಿ ವಿಚಾರ ಮಾಡಿದ್ರೆ ನಿನ್ನ ಮಾತು ಇಲ್ಲಿ ಬಾಧಿಸತಿಲ್ಲೋ. ಹಿಂದೆ ಕಣ್ಣ ಒಂದು ಇಂದ್ರಿಯ ಅಂದ್ರೆ ಈಗ ನೇತ್ರ ಇಂದ್ರಿಯಕ್ಕೆ ಆತ್ಮ ಅಂತ ತಿಳ್ಕೊ. ಮತ್ ಕಣ್ಣು ಇಲ್ಲದವ್ರು ಅದಾರಿಲ್ಲೋ, ಮತ್ತ ಅವ್ರ ಆತ್ಮ ಇಲ್ಲದನ ಅದಾರ ಅನ್ಬೇಕಾಕೈತಿ. ಆದ್ರಿಂದ ಒಂದು ಇಂದ್ರಿಯ ಆತ್ಮ, ಕಣ್ಣು ಇಲ್ದವ್ರು ಅದಾರ, ಕಿವಿ ಇಲ್ದವ್ರು ಅದಾರ, ಬಾಯಿ ಇಲ್ದವ್ರು ಅದಾರಲ್ಲ.
ಅದಕ್ಕೆ ಒಂದು ಇಂದ್ರಿಯ ಆತ್ಮ ಆಗ್ಲಾಕ ಬರಂಗಿಲ್ಲ. ಅವು ಎಲ್ಲ ಕೂಡಿ ಅವಕ್ಕೆ ಆತ್ಮ ಅಂದೆ ಅಂದ್ರೆ ಆ ಸಮುದಾಯನೂ ಕೂಡಿ ಅದನ್ನು ಹೊಂದಂಗಿಲ್ಲ. ಯಾಕಂದ್ರೆ ಈಗ ಒಬ್ಬನಲ್ಲಿ ಎಲ್ಲ ಇಂದ್ರಿಯ ಅದಾವ ತಿಳಿ, ಪಂಚಜ್ಞಾನೇಂದ್ರಿಯನೂ ಅದಾವು, ಕರ್ಮೇಂದ್ರಿಯನೂ ಅದಾವ. ಈಗ ಒಬ್ಬನಲ್ಲಿ ಆಗ ಮತ್ತೆ ಹೇಳಿದ್ವಲ್ಲ ಕಣ್ಣಿಲ್ಲ ಅವನು, ಮತ್ತು ಸಮುದಾಯ ಹೋಯ್ತಲ್ಲ. ಸಮುದಾಯ ಅಂದ ಕೂಡ ಎಲ್ಲ ಕೂಡಿದ್ದು, ಎಲ್ಲ ಕೂಡಿದ್ದಂದ್ರೆ ಅದ್ರಾಗ ಒಂದಿಲ್ಲ ಅಂದ್ರೆ ಬಂದ. ಹೌದಲ್ಲ, ಈಗ ಮೈಕ್ ಸೆಟ್ ಅದು ಇರ್ತಾವಲ್ಲ, ಅದ್ರಾಗ ಒಂದು ಯಾವ್ದಾರ ಇಲ್ಲ ಅಂದ್ರೆ ಬಂದ. ಮತ್ತು ಹಂಗಾಕತಿ. ಮತ್ತು ಅಲ್ಲಿ ಕಿವುಡ ಯಾವ್ದಾನ ತಿಳ್ಕೊ ಅಂದ್ರೂ ಮತ್ತು ಅದು ಸಮುದಾಯ ಕೆಟ್ತಾ ಇಲ್ಲಿ. ಕಣ್ಣಿಲ್ಲಂದ್ರು ಕೆಟ್ಟ, ಬಾಯಿ ಇಲ್ಲಂದ್ರು ಸಮುದಾಯ ಅನ್ನೋದು ಸುಳ್ಳಾಕತಿ. ಹಿಂಗೆ ಈ ರೀತಿ ವಿಚಾರ ಮಾಡಿದರೆ ಇಂದ್ರಿಯಗಳಿಗೆ ಆತ್ಮ ಅನ್ನೋದು ಹೊಂದಾಣಿಕೆ ಆಗೋದಿಲ್ಲ. ಆದ್ದರಿಂದ ಇಂದ್ರಿಯಗಳ ಆತ್ಮ ಅಲ್ಲಕ್ಕೆ ಬರಂಗಿಲ್ಲ. ಅದಕ್ಕೆ ಈ ಎಲ್ಲ ಇಂದ್ರಿಯಗಳನ್ನು, ಅವುಗಳ ವಿಷಯಗಳನ್ನು, ಇವೆಲ್ಲವುಗಳನ್ನು ಬೇರೆ ಬೇರೆ ಗೋಚರಿಸುವ, ಇವೆಲ್ಲವನ್ನು ಬೇರೆ ಬೇರೆಯಾಗಿ ಇದ್ದರೂ ಕೂಡ ಅವೆಲ್ಲವುಗಳನ್ನು ಅರಿಯತಕ್ಕಂಥ ಅವರು ಮಾತ್ರ ಅನುಶ್ಯೂತವಾಗಿ, ಅಖಂಡವಾಗಿ, ಏಕವಾಗಿ ಅದ ಆತ್ಮ. ಇಲ್ಲಂದ್ರೆ ಒಂದು ವೇಳೆ 10 ಇಂದ್ರಿಯಗಳಿಗೆ ಒಂದೊಂದು ಇಂದ್ರಿಯ ಆತ್ಮ ಅದಾವ ಅಂದ್ರೆ ಒಂದು ದೇಹದಲ್ಲಿ 10 ಆತ್ಮ ಅದಾವ ಅಂದಂಗಾತ. 10 ಆತ್ಮ ಅದಾವ ಅಂದಮೇಲೆ ಆ 10 ಮಂದಿ ಬೇರೆ ಬೇರೆನೇ ಇಚ್ಛಾ ಇರ್ತತಿಲ್ಲೋ, ಅದಿಲ್ಲ. ಈಗ ಇದು ನಾ ಸಂಗೀತ ಕೇಳಕ್ ಹೋಗ್ಬೇಕಂತೀನಿ ಅಂತ ಇರತೈತಿ, ನಾ ಸಿನಿಮಾ ನೋಡ್ಲಾಕ್ ಹೋಗ್ತೇನೆ ಅಂತ ಹೇಳಿ ಕಣ್ಣು ಹತ್ತತಿ. ಹಿಂಗೆಲ್ಲ ನಾ ತಿರ್ಲಾಕ ನಾ ಹೋಟೆಲ್ಗೆ ಹೋಗ್ಬೇಕಂತ ನಾ ಹಿಂಗೆ ಎಲ್ಲ ಒಂದೊಂದು ಕಡೆ ಜಗ್ಗಿದ್ವು ಅಂದ್ರೆ ಅವಾಗ ಏನಾಕೈತಿ ಅಂದ್ರೆ ಒಂದು ಬಾಳಿ ಗಿಡಕ್ಕೆ 10 ಆನಿ ಕಟ್ಟಿದ್ರ ಆ ಬಾಳಿ ಗಿಡದ ಗತಿ ಏನಾಕೈತಿ? 10 ಕಡೆ ಜಗ್ಗಿದ್ವು ಅಂದ್ರೆ ಹಂಗೆ ಈ ದೇಹದ ಸ್ಥಿತಿಗತಿನ ಉಳಿಯಂಗಿಲ್ಲ. ಹೀಗಾಗ್ತದೆ. ಅದಕ್ಕೆ ಲೋಕಾಯತಿಕರ ಮತ ಅದು ಸರಿಯಾಗುವುದಿಲ್ಲ. ಆದ್ದರಿಂದ ಇಂದ್ರಿಯಗಳು ಆತ್ಮ ಅಲ್ಲ. ಬೇರೆ ಬೇರೆ ಅವು ಇಂದ್ರಿಯ ವಿಷಯ ಬೇರೆ ಬೇರೆ ಆದರೂ ಅರು ಮಾತ್ರ ಬೇರೆ ಇಲ್ಲ. ಅದು ಮಾತ್ರ ಅರುರೂಪ ಆತ್ಮ ಒಂದೇ, ಏಕವಾಗಿ ಇರುತ್ತದೆ. ಕಣ್ಣಿಗೊಂದು ಕಿವಿಗೊಂದು ಹಿಂಗೆ ಬೇರೆ ಬೇರೆ ಇಲ್ಲ. ಯಾಕಂದ್ರೆ ಇದು ಅನುಭವಕ್ಕೆ ವಿರೋಧ ಆಗ್ತದೆ. ಅಲ್ಲದೆ ಹಿಂದೆ ನೋಡಿದ್ದನ್ನು ಈಗ ನಾ ಸ್ಮರಿಸುತ್ತೇನೆ ಅಂತ ಹೇಳ್ತಾನ. ನಾ ಹಿಂದೆ ನೋಡಿದ್ದೆ ಅದ ಈಗ ನನ್ನ ಸ್ಮರಣಕ್ಕೆ ಬತ್ತು. ಹಿಂಗ ಪ್ರತ್ಯಭಿಜ್ಞಾನವಾಗುತ್ತದೆ ಅಂತ ಹೇಳಿದರು. ಅವನಿಗೆ ಪ್ರತ್ಯಭಿಜ್ಞಾ ಅಂದ್ರೆ ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹಿತ ಸಂಸ್ಕಾರಜನ್ಯ ಜ್ಞಾನಕ್ಕನ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂತ. ಅಥವಾ ಇಂದ್ರಿಯ ಸಹಕೃತ ಸಂಸ್ಕಾರಜನ್ಯ ಜ್ಞಾನಂ ಸಾಮಾನ್ಯದು. ಇಂದ್ರಿಯ ಸಹಕೃತ ಸಂಸ್ಕಾರಜನ್ಯ ಜ್ಞಾನಂ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ. ಇಂದ್ರಿಯ ಸಹಕೃತ ಸಂಸ್ಕಾರಜನ್ಯ ಜ್ಞಾನಂ ಪ್ರತ್ಯಭಿಜ್ಞಾ. ಇಂದ್ರಿಯ ಸಹಕೃತ ಸಂಸ್ಕಾರಜನ್ಯ ಜ್ಞಾನಂ ಪ್ರತ್ಯಭಿಜ್ಞಾ ಅಂದ್ರೆ ಈಗ ಒಬ್ಬರು ಹೊಸದಾಗಿ ಬಂದರು. ಬಂದ ಕೂಡ್ಲೇನ ಈಗ ಇವ್ರು ಯಾರು ಅಂದ್ರ ಅವನ ಹೆಸರು ಶಂಕರಾನಂದ, ಶಿವಾನಂದ ಭಾರತೀಯ ಶಿಷ್ಯ ಅಂತ ಪರಿಚಯ ಕೊಡ್ತು. ಹೌದು, ಅವನು ಕಣ್ಣಿಲೆ ನೋಡ್ರಿ, ಕಣ್ಣಿಂದ
ನೋಡಿದೀವಿ, ಮತ್ತು ಅವನ ಪರಿಚಯ ಕಿವಿಯಿಂದನು ಕೇಳಿದೀವಿ, ಮತ್ತು ಯಾವ್ದು ಗೊತ್ತಾಯ್ತಿಲ್ಲ, ಜ್ಞಾನ ಆಯ್ತು. ಈಗ ಮತ್ತೆ ಅವನ್ ಮುಂದೆ ಬಂದ ಮರ್ದಿನ, ಅವನ್ ನೋಡಿದ ಕೂಡಲೇ ಯಾರಂತಾರ, ಆವಾಗ ಏನಾಕೈತಿ ಅಂದ್ರೆ, ಅವಾಗ ಅವನ ಜ್ಞಾನ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂತ ಹೇಳಲ್ಪಡ್ತದೆ. ಯಾಕಂದ್ರೆ ಮೊದಲನೇ ಸಲ ಕೇವಲ ಇಂದ್ರಿಯ ಸಂಬಂಧದಿಂದ ಜ್ಞಾನ ಆಗಿತ್ತು, ಹೌದಾ? ಈಗ ಏನಾಗ್ಯದ ಅಂದ್ರೆ, ಈಗ ಡಬಲ್ ಆಗ್ಯದ. ಡಬಲ್ ಏನಾಗ್ಯದ? ಇಂದ್ರಿಯ ಸಹಕೃತ ಅಂತ ಒಂದು, ಸಂಸ್ಕಾರಜನ್ಯ ಜ್ಞಾನಂ ಅನ್ನೋದು ಎರಡನೇದು. ನಿನ್ನೆ ಪರಿಚಯ ಕೊಟ್ಟಿದ್ವಲ್ಲ, ಪರಿಚಯ ಮಾಡಿ ಕೊಟ್ಟಿದ್ದೀವಿ, ಅವನ ಹೆಸರು ಶಂಕರಾನಂದದ, ಶಿವಾನಂದ ಭಾರತೀಯವರ ಶಿಷ್ಯ, ಹುಬ್ಬಳ್ಳಿಯಿಂದ ಬಂದಾರ. ಹಿಂಗ ಪರಿಚಯ ಕೊಟ್ಟಿತ್ತು. ಆ ಸಂಸ್ಕಾರ ಉಳ್ಕೊಂಡಿರ್ತದ ನಿನ್ನೀದು. ಈಗ ಇಂದ್ರಿಯದಿಂದ ಮತ್ತೊಮ್ಮೆ ಸಂಬಂಧ ಆಯ್ತು ಅಂದಾಗ ಈಗೇನು ಜ್ಞಾನ ಆಯ್ತಲ್ಲ, ಅದು ಪ್ರತ್ಯಭಿಜ್ಞಾ ಜ್ಞಾನ ಅಂತ. ಈ ರೀತಿ ಅದು ಪ್ರತ್ಯಭಿಜ್ಞಾ ಪ್ರತ್ಯಕ್ಷ, ಅಭಿಜ್ಞಾ ಪ್ರತ್ಯಕ್ಷ ಅಂತ ಹಿಂಗ ಎರಡೂ ರೀತಿ ಇಲ್ಲ. ಮೊದಲನೇದಾದದ್ದು ಕೇವಲ ಇಂದ್ರಿಯದಿಂದ ಆದದ್ದು ಅಭಿಜ್ಞಾ ಪ್ರತ್ಯಕ್ಷ. ಇಂದ್ರಿಯ ಮತ್ತು ಸಂಸ್ಕಾರ ಎರಡು ಕೂಡಿ ಏನು ಜ್ಞಾನ ಈಗ ಆಯಿತು, ಅದು ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಹೆಂಗ ಅಂತ ಹೇಳಲ್ಪಡ್ತದೆ. ಈ ರೀತಿ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಆಗುವಲ್ಲಿ ಹಿಂದೆ ನೋಡಿದಾಗ ಅಥವಾ ಹಿಂದೆ ಕೇಳಿದ್ದಾಗಲಿ ಹಿಂಗೆಲ್ಲ ಅದು ಸಂಸ್ಕಾರನೂ ಐತಿ, ಮತ್ತೀಗ ಇಂದ್ರಿಯ ಸಂಬಂಧನೂ ಐತಿ. ಎರಡಕ್ಕೂ ತಿಳಿಯವ ಒಬ್ಬನೇ ಅದಾನಿಲ್ಲ, ಅವೆರಡನ್ನು ತಿಳಿಯತಕ್ಕಂಥ ಅರುರೂಪ ಆತ್ಮ ಒಬ್ಬನೇ ಅದಾನು. ಆದ್ದರಿಂದ ಈ ರೀತಿ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಎರಡರಿಂದ ಆಗ್ತದೆ. ಅದು ಹಿಂದಿಂದ, ಈಗಿಂದ ಅಲ್ಲ ಅದು. ಆದರೂ ಕೂಡ ಅವಾಗೂ ಅವನು ತಿಳಿದವನು, ಈಗ ತಿಳಿದವನು ಒಬ್ಬನೇ. ಈ ರೀತಿ ಕಿವಿಯಿಂದ ಕೇಳಿದ ಅರಿವೇ ಕಣ್ಣಿನಿಂದ ನೋಡುವುದಾಗ್ಯದ. ಆದ್ದರಿಂದ ಇಂದ್ರಿಯ ಮತ್ತು ವಿಷಯಗಳು ಬೇರೆ ಆದರೂ ಅರು ಮಾತ್ರ ಒಂದೇ ಆಗಿದೆ ಎಂಬುದು ಸರ್ವಾನುಭವ ಸಿದ್ಧವಾಗಿರುತ್ತದೆ. ಇಂಥ ಏಕ ಸ್ವರೂಪವಾದ ಅರಿವೇ ತಾನೆಂದು ನಿಶ್ಚಯ ಮಾಡತಕ್ಕದ್ದು. ಇಂಥ ಸರ್ವಾನುಭವ ಸಿದ್ಧತೆ. ಹಿಂಗೆಲ್ಲ ವಿಚಾರ ಮಾಡಿ, ಈಗೆಲ್ಲ ಎಲ್ಲ ವಿಚಾರ ಮಾಡ್ಕೊಂಡು ಬಂದಿಲ್ಲೋ. ಈ ರೀತಿ ಇಂದ್ರಿಯಗಳು ಬೇರೆ ಬೇರೆ ಅದಾವು, ವಿಷಯಗಳು ಬೇರೆ ಬೇರೆ ಅದಾವು, ಹಿಂಗೆಲ್ಲ ಬೇರೆ ಬೇರೆ ಆದರೂ ಅವು ಎಲ್ಲವುಗಳನ್ನು, ಆ ವಿಷಯಗಳು ಬೇರೆ ಬೇರೆ ಆದರೂ ಅದು ಎಷ್ಟು ಪ್ರಕಾರ ವಿಷಯಗಳನ್ನು ತಿಳಿತದೆ ಮತ್ತು ಇಂದ್ರಿಯಗಳನ್ನು ಕೂಡ ತಿಳಿತಕ್ಕಂಥದ್ದು. ಇವೆಲ್ಲವನ್ನು ತಿಳಿಯತಕ್ಕಂಥ ಅರುರೂಪ ಆತ್ಮ ಅದು ಏಕ ಸ್ವರೂಪವಾಗಿ ಅದ ಅನ್ನೋದು ಇದು ಸರ್ವರ ಅನುಭವಕ್ಕೆ ಬರ್ತಕ್ಕಂಥ ಮಾತದು. ಆದ್ದರಿಂದ ಇಂಥ ಅರಿವೇ ತಾನೆಂದು ನಿಶ್ಚಯ ಮಾಡಬೇಕು. ಅಂಥ ಅರು ಸ್ವರೂಪವೇ ನಾನಿದ್ದೇನೆ ಅಂತ ತಿಳ್ಕೊಂಡ ಅಂತಂದ್ರೆ ಆವಾಗ ಅವನಿಗೆ ಮುಕ್ತಿ ಆಗೋದು ಗ್ಯಾರಂಟಿ. ಹೀಗದ. ಒಂದು ತಾಸಾಯ್ತು. segundo.